ಎಲ್ಲ ಸಹೃದಯರಿಗೂ ನಮಸ್ಕಾರ. ನಾನು ವಿನಯ್ ಕುಲಕರ್ಣಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರಿಗೆ ಇಲ್ಲಿ ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆದ್ದರಿಂದ ಸಾಹಿತ್ಯದ ಬಗ್ಗೆ ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದರೂ ಕೂಡ ವರಕವಿ ಬೇಂದ್ರೆಯವರ ಕುರಿತು ಅವರ ಬಾಳು ಬರಹ ಎಂಬ ಶೀರ್ಷಿಕೆಯಡಿ ಅವರ ಬಗ್ಗೆ, ಅವರ ಜೀವನ ಮತ್ತು ಬರಹಗಳ ಬಗ್ಗೆ ನನ್ನ ತಿಳಿದಂತೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸಹೃದಯರೇ. ಏನಾದರೂ ತಪ್ಪುಗಳಾದ್ರೆ ಹೊಟ್ಟೆಯಲ್ಲಿ ಹಾಕ್ಕೊಳ್ತೀರಿ ಅನ್ನೋ ಭರವಸೆಯಿಂದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪುಗಳಾದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಾ, ಸಾಹಿತ್ಯದ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನದೊಂದಿಗೆ ನನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಏನಾದರೂ ತಪ್ಪುಗಳಾದ್ರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕುರಿತು ಸ್ವಲ್ಪ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕುಣಿಯೋಣ ಬಾರ ಕುಣಿಯೋಣ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಎಂದು ಆರಂಭವಾಗುವಂತಹ ಕವಿತೆಗಳನ್ನ ಯಾರು ಕೇಳಿಲ್ಲ ಹೇಳ್ರಿ? ಇವುಗಳನ್ನ ಕೇಳದೇ ಇರುವಂತಹ ಕಣ್ಣುಗಳಿಗನೇ ಇಲ್ಲ ಅಂದ್ರ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಸ್ನೇಹಿತರೆ. ಉತ್ಸಾಹದ ಚಿಲುಮೆಯನ್ನು ಉಕ್ಕಿಸಬಲ್ಲಂತಹ, ಹಾಗೆ ನೊಂದ ಜೀವಕ್ಕ ಸಾಂತ್ವನ ನೀಡಬಲ್ಲಂತಹ, ಪ್ರೀತಿ ಪ್ರೇಮಗಳನ್ನ ಮೂಡಿಸಬಲ್ಲಂತಹ ಕವಿತೆಗಳನ್ನು ರಚಿಸಿಕೊಟ್ಟವರು ವರಕವಿ ಬೇಂದ್ರೆಯವರು. ಇಡೀ ಜೀವನವನ್ನ ಇಡೀ ಜೀವನವನ್ನ 6 ಶಬ್ದಗಳಲ್ಲಿ ಹಿಡಿದಿಟ್ಟಂತಹ ಮಹಾನ್ ಶಬ್ದ ಮಾಂತ್ರಿಕ ಬೇಂದ್ರೆಯವರು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳಿ ಇಡೀ ಜೀವನವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ವ್ಯಾಖ್ಯಾನಿಸಿದಂತಹ ಧೀಮಂತ ಕವಿ ಬೇಂದ್ರೆಯವರು. ಅಷ್ಟೇ ಅಲ್ಲ, ದೇಸಿ ಮಾರ್ಗದ ದೈತ್ಯ ಪ್ರತಿಭೆ ಹಾಗೂ ನವೋದಯ ಸಂದರ್ಭದ ಮಹಾಕವಿ ಅಂತ ಹೇಳಿ ಬೇಂದ್ರೆಯವರನ್ನು ನಾವು ಗುರುತಿಸ್ತೇವೆ. ಈ ಮಹಾನ್ ಕವಿಯಾದಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಾಳು ಮತ್ತು ಬರಹ ಇವುಗಳನ್ನ ಒಂದೊಂದಾಗಿ ಚರ್ಚಿಸ್ತಾ ಹೋಗೋಣ. ಮೊದಲಿಗೆ ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಬೇಂದ್ರೆಯವರು 1896 ಜನವರಿ 31ರಂದು ಧಾರವಾಡದೊಳಗ ಜನಿಸ್ತಾರ್ರಿ. ಬೇಂದ್ರೆಗೂ ಮತ್ತು ಧಾರವಾಡಕ್ಕೂ ಇರುವಂತಹ ಸಂಬಂಧ ಬಹಳ ನಿಕಟವಾದದ್ದು ಮತ್ತು ಅವಿಭಾಜ್ಯವಾದದ್ದು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯನ. ನೆನವು ಅನ್ನುವಂತಹ ಒಂದು ಕವಿತೆ ಒಳಗ ಸ್ವತಃ ಬೇಂದ್ರೆಯವರ ಬರ್ಕೋತಾರ. ಏನಂತ ಬರೀತಾರಪ್ಪ ಅಂತಂದ್ರ, ಧಾರವಾಡಕ್ಕ ಮತ್ತು ಬೇಂದ್ರೆಯವರಿಗಿರುವಂತಹ ನಿಕಟ ಸಂಬಂಧ ಯಾವ ರೀತಿ ಅನ್ನೋದನ್ನ ನೆನವು ಅಂತ ಕವಿತೆಯಲ್ಲಿ, ಧಾರವಾಡದ ಸಂಬಂಧ ಅಂದ್ರ ಹೊಕ್ಕಳಿನ ಹುರಿಯಂತ ಭಾವಬಂಧ ಅಂತ ಹೇಳಿ ಹೇಳ್ಕೊತಾರ ಬೇಂದ್ರೆಯವರು. ಅಷ್ಟೇ ಅಲ್ಲ, 12 ವರ್ಷ ಸೊಲ್ಲಾಪುರ, 10 ವರ್ಷ ಪುಣಾ, 1 ವರ್ಷ ಗದಗ್ ಬಿಟ್ರ ಉಳಿದ ಎಲ್ಲ ಸಮಯವನ್ನ ಬೇಂದ್ರೆಯವರು ಧಾರವಾಡದಾಗ ಕಳೆದಾರ ಅನ್ನೋದು ನಮಗೆಲ್ಲ ಗೊತ್ತಿರುವಂತ ವಿಷಯನ. ಬೇಂದ್ರೆ ಧಾರವಾಡದಲ್ಲಿ ಹುಟ್ಟಿದ್ರು ಕೂಡ ಅವರ ಮನೆತನ ಈಗಿನ ಗದಗ್ ಜಿಲ್ಲೆಯ ಶಿರಹಟ್ಟಿಗೆ ಸಂಬಂಧಿಸಿದ್ದು. ಇದು ನನಗೂ ಕೂಡ ಬಹಳ ಹೆಮ್ಮೆಯ ವಿಷಯ. ಯಾಕಂದ್ರ ನಾನು ಗದಗ್ ಮೂಲ ಜಿಲ್ಲಾ, ನಂದು ಗದಗ್. ಆದ್ರಿಂದ ಬೇಂದ್ರೆ ಅವರು ಮೂಲ ಧಾರವಾಡದಿಂದ ಗುರುತಿಸಿಕೊಂಡ್ರು ಅವರ ಮನೆತನದ ಮೂಲವನ್ನು ನಾವು ನೋಡಿದ್ರ ಗದಗ್ ಜಿಲ್ಲೆಯ ಶಿರಹಟ್ಟಿಗೆ ಸಂಬಂಧಿಸಿದ್ದು ಅನ್ನೋದು ನಮಗ ತಿಳಿದು ಬರ್ತದ್ರಿ. ಒಂದು ವಿದ್ಯಾರ್ ಸಂಪನ್ನವಾದಂತಹ ಮನೆತನದಿಂದ ಬಂದಂತಹ ಬೇಂದ್ರೆ, ಅವರ ತಂದೆ ರಾಮಚಂದ್ರ ಭಟ್ರು, ತಾಯಿ ಅಂಬವ್ವ. ತಾಯಿ ಪ್ರಭಾವ ಬೇಂದ್ರೆಯವರ ಮೇಲೆ ಎಷ್ಟಿತ್ತು ಅನ್ನೋದನ್ನ ನಾ ಹೇಳ್ತಾ ಹೋಗ್ತೀನಿ ಮುಂದೆ. ಅಗಾಧವಾದಂತಹ ಪ್ರಭಾವ ತಾಯಿದು ಬೇಂದ್ರೆಯವರ ಮೇಲೆ ಆಗ್ತದೆ. ತಮ್ಮ ಕಾವ್ಯನಾಮವನ್ನ, ವರಕವಿ ಬೇಂದ್ರೆಯವರ ಕಾವ್ಯನಾಮವನ್ನು ನೋಡಿದ್ರೆ ಗೊತ್ತಾಗ್ತದ ತಾಯಿಯ ಪ್ರಭಾವ ಬೇಂದ್ರೆಯವರ ಮೇಲೆ ಎಷ್ಟಿತ್ತು ಅನ್ನೋದು. ಯಾಕಂದ್ರ ಅಂಬಿಕಾತನಯದತ್ತ, ಅಂಬಿಕೆ ಅನ್ನೋದು ಅವ್ರ ತಾಯಿ ಹೆಸರು, ತನಯ ಅಂದ್ರ ಮಗ, ಅವರೇ ದತ್ತಾತ್ರೇಯ. ಹೀಗಾಗಿ ಅಂಬಿಕಾತನಯದತ್ತ ಅನ್ನುವಂತಹ ಕಾವ್ಯನಾಮವನ್ನ ಅತ್ಯಂತ ಹೆಮ್ಮೆಯಿಂದ ಅರ್ಥಪೂರ್ಣವಾಗಿ ತಮ್ಮ ಕಾವ್ಯನಾಮವಾಗಿ ಮಾಡಿಕೊಂಡವರು ಬೇಂದ್ರೆಯವರು. ಬೇಂದ್ರೆಯವರ ಶಿಕ್ಷಣದ ಕುರಿತು ನೋಡೋದಾದ್ರ, ಧಾರವಾಡದೊಳಗನ ಶಾಲಾ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದಂತಹ ಬೇಂದ್ರೆಯವರು ದುರಾದೃಷ್ಟವಶಾತ್ ತಮ್ಮ 12ನೇ ವಯಸ್ಸಿನಲ್ಲಿ ತಂದೆಯವರನ್ನ ಕಳ್ಕೊತಾರ್ರಿ. ನಂತರ ಮೆಟ್ರಿಕ್ಯುಲೇಷನ್ 1913 ಒಳಗೆ ಪಾಸ್ ಆಗ್ತಾರ. ಆದ್ರ ಮನಿ ಪರಿಸ್ಥಿತಿ ನೋಡಿದ್ರ ಶಿಕ್ಷಣವನ್ನ ಮುಂದುವರಿಸಬೇಕೋ ಬೇಡ ಅಂತ ಗೊಂದಲಕ್ಕ
ಬೇಂದ್ರೆ ಅವರು ಒಳಗಾಗ್ತಾರೆ. ಯಾವ ರೀತಿ ಸಂದರ್ಭಗಳನ್ನ ಬೇಂದ್ರೆ ಅವರು ಫೇಸ್ ಮಾಡ್ತಾರಪ್ಪ ಅಂದ್ರ ಆ ಟೈಮ್ ಒಳಗ ಅವ್ರ ತಾಯಿ ಊಟದ ಮನಿ ನಡೆಸಿ, ಈಗೇನ್ ಖಾನಾವಳಿ ಅಂತ ಕರಿತೀವಲ್ಲ, ಆ ಊಟದ ಮನಿ ನಡೆಸಿ ಸಂಸಾರ ನಡೆಸ್ತಾ ಇರುವಂತಹ ಒಂದು ಪ್ರಸಂಗವನ್ನು ಕೂಡ ನಾವಿಲ್ಲಿ ನೆನ್ಪು ಮಾಡ್ಕೋಬೇಕಾಗ್ತದೆ. ಇಂಥ ಸಂದರ್ಭದೊಳಗ ಅವ್ರ ಕಾಕ ಅಂದ್ರ ಅವ್ರ ಚಿಕ್ಕಪ್ಪ ಬೇಂದ್ರೆ ಅವರನ್ನ ಪುನಃ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರ. ಯಾಕಂದ್ರ ಈ ಪರಿಸ್ಥಿತಿ ಒಳಗ ನೀ ಶಿಕ್ಷಣ ಮುಂದುವರಿಸುವುದು ಇಲ್ಲಿ ಸರಿ ಕಾಣಂಗಿಲ್ಲ, ಅಲ್ಲೇ ನನ್ನ ಜೊತಿನ ಬಾ, ಪುನಾದೊಳಗನ ನಿನ್ನ ಶಿಕ್ಷಣ ಮುಂದುವರಿಸಿ ಅಂತ ಹೇಳಿ ಅವರ ಶಿಕ್ಷಣದ ಉದ್ದೇಶಕ್ಕೋಸ್ಕರ ಅವ್ರ ಕಾಕ ಅವರನ್ನ ಪುಣಾಕ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಅತ್ಯಂತ ಶ್ರೇಷ್ಠವಾದಂತಹ ಕಾಲೇಜ್, ಇವತ್ತಿಗೂ ಕೂಡ ಒಳ್ಳೆ ಹೆಸರನ್ನ ಇಟ್ಕೊಂಡಂತಹ ಫರ್ಗ್ಯೂಸನ್ ಕಾಲೇಜ್ ಒಳಗ 1918ರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನೊಳಗ ಬೇಂದ್ರೆ ಅವರು BA ಪದವಿಯನ್ನು ಪಡಿತಾರೆ. ಒಂದು ವಿಷಯವನ್ನ ಇಲ್ಲಿ ಸರ್ ಇದರಿಗೆ ಹೇಳಿಕ್ ಇಷ್ಟಪಡ್ತೀನಿ. ಬೇಂದ್ರೆ ಅವರು ಡಿಗ್ರಿಯಲ್ಲಿ ತಮ್ಮ ಪದವಿಯಲ್ಲಿ ತೆಗೆದುಕೊಂಡಂತಹ ವಿಷಯಗಳು ಇಂಗ್ಲಿಷ್ ಮತ್ತು ಸಂಸ್ಕೃತ ಇವೆರಡನ್ನ ಮೇಜರ್ ಆಗಿ ಅಧ್ಯಯನ ಮಾಡ್ತಾರೆ. 1918ರೊಳಗ ತಮ್ಮ ಪದವಿಯನ್ನ ಪೂರ್ಣಗೊಳಿಸ್ತಾರೆ. ತದನಂತರ 1935ರೊಳಗ MA ಪದವಿಯನ್ನ ಮುಂಬೈ ವಿಶ್ವವಿದ್ಯಾಲಯದಿಂದ ಪಡ್ಕೊಳ್ತಾರೆ. ಹಾಗಾದ್ರೆ ಎಷ್ಟು ವರ್ಷಗಳ ಗ್ಯಾಪ್? 1918ರಲ್ಲಿ ಡಿಗ್ರಿ ಮುಗಿಸಿ 1935ರೊಳಗೆ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡಿತಾರ. ಯಾಕಷ್ಟು ಗ್ಯಾಪು, ಅದಕ್ಕೆ ಕಾರಣ ಏನು, ಅವನ್ನೆಲ್ಲವನ್ನ ಒಂದೊಂದಾಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ವಿಶೇಷವಾಗಿ ಹೇಳ್ಬೇಕಂದ್ರ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು, ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಅನ್ನೋದು. ಒಂದ್ ಕಡೆ ಮಾತೃಭಾಷೆ ಮರಾಠಿ, ಇನ್ನೊಂದು ಕಡೆ ಬೇಂದ್ರೆ ಅವರು ಪದವಿ ಒಳಗೆ ಓದಿದಂತಹ ವಿಷಯಗಳು ಇಂಗ್ಲಿಷ್ ಮತ್ತು ಸಂಸ್ಕೃತ ಇವೆರಡನ್ನ ಮೇಜರ್ ಆಗಿ ಅಧ್ಯಯನ ಮಾಡ್ತಾ. ಅಷ್ಟಿದ್ದಾಗಿಯೂ ಕೂಡ ಬೇಂದ್ರೆ ಅವರ ಕನ್ನಡ ಸಾಹಿತ್ಯದ ಸಾಧನೆ ಎಲ್ಲರನ್ನ ಬೆರಗುಗೊಳಿಸದೇ ಇರಲಾರದು. ಸಹೃದಯರೇ, ಈ ಬೇಂದ್ರೆ ಅವರ ವೃತ್ತಿ ಜೀವನದ ಬಗ್ಗೆ ಕೆಲವೊಂದು ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನೊಳಗ ತಮ್ಮ ಶಿಕ್ಷಕ ವೃತ್ತಿಯನ್ನ ಬೇಂದ್ರೆ ಅವರು ಆರಂಭಿಸ್ತಾರೆ. ವಿಕ್ಟೋರಿಯಾ ಹೈಸ್ಕೂಲ್ ಅಂದ್ರ ಈಗಿನ ವಿದ್ಯಾರಣ್ಯ ಹೈಸ್ಕೂಲ್, ಮೊದಲದನ್ನ ವಿಕ್ಟೋರಿಯಾ ಹೈಸ್ಕೂಲ್ ಅಂತ ಕರಿತಿದ್ರು. ಯಾವಾಗ ಬೇಂದ್ರೆ ಅವರು ವಿಕ್ಟೋರಿಯಾ ಹೈಸ್ಕೂಲ್ನೊಳಗ ಶಿಕ್ಷಕರು ಅಥವಾ ಮಸ್ತರ್ ಅಂತ ಹೇಳಿ ಜಾಯಿನ್ ಆಗ್ತಾರಲ್ಲ, ನೇಮಕ ಆಗ್ತಾರಲ್ಲ, ಅಂದಿನಿಂದನ ಎಲ್ಲರ ಅವರನ್ನ ಬೇಂದ್ರೆ ಮಾಸ್ತರು ಅಂತ ಕರೀಲಿಕ್ಕೆ ಆರಂಭಿಸ್ತಾರೆ. ಸಮಾಜ ಅವರನ್ನ ಬೇಂದ್ರೆ ಮಾಸ್ತರ್ ಅಂತ ಹೇಳಿ ಗುರುತಿಸಲಿಕ್ಕೆ ಪ್ರಾರಂಭಿಸ್ತದೆ. ಕೆಲಸ ಸಿಕ್ಕಿ 2 ವರ್ಷ ಆದ್ಮೇಲೆ, ಅಂದ್ರ 1913ರೊಳಗೆ ಕೆಲಸ ಸಿಕ್ಕಿ 1917ರೊಳಗ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ನೇಮಕ ಆಗ್ತಾರ. ಅದಾಗಿ 2 ವರ್ಷಕ್ಕಂದ್ರೆ 1919ರೊಳಗ ರಾಣೆಬೆನ್ನೂರಿನ ಕನ್ಯೆಯಾದಂತಹ ಲಕ್ಷ್ಮೀಬಾಯಿ ಅವರನ್ನ ಬೇಂದ್ರೆ ಅವರು ಮದುವೆ ಆಗ್ತಾರೆ. ನಂತರ ಗದುಗಿನ ವಿದ್ಯಾದಾನ ಸಮಿತಿ ಪ್ರೌಢಶಾಲೆಯೊಳಗ ಹೆಡ್ ಮಾಸ್ಟರ್ ಆಗಿ ಅಂದ್ರ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾರ. ಆದ್ರ ಅದು ಬಹಳ ದಿವಸ ಮುಂದುವರೆಯಂಗಿಲ್ಲ, ಅಲ್ಲಿಯೂ ಕೂಡ ಅವರು ಕೆಲಸವನ್ನು ಕಳ್ಕೋಬೇಕಾಗ್ತದೆ. ಓಕೆ, ಯಾಕಪ್ಪ ಅಂತಂದ್ರ ಅವರು ಸಾಹಿತ್ಯ ಪ್ರಿಯರು, ಸಾಹಿತ್ಯದಲ್ಲಿ ಶ್ರೇಷ್ಠ ಸಾಧನೆ ಮಾಡುವಂತ ಮನೋಭಾವ ಇದ್ದವರು. ಅಷ್ಟಾಗಿ ಆಡಳಿತ ಜ್ಞಾನ ಅನ್ನೋಕ್ಕಿಂತ ಆಡಳಿತದ ಬಗ್ಗೆ ಅಷ್ಟು ಅವ್ರಿಗೆ ಸೀರಿಯಸ್ನೆಸ್ ಇರಂಗಿಲ್ಲ. ಆ ದೃಷ್ಟಿಯಿಂದ ವಿದ್ಯಾದಾನ ಸಮಿತಿ ಅವರನ್ನ ತೆಗೆದು ಹಾಕ್ಬಿಡ್ತಾರೆ. ಅವಾಗ ಅವರು ಬಾರೋ 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 ಸಾಧನ ಕೇರಿಗೆ ಮರಳಿ ನಿನ್ನೀವೂರಿಗೆ ಅಂತ ಹೇಳಿ ಒಂದು ಪದ್ಯವನ್ನು ರಚಿಸ್ತಾರೆ. ಒಂದು ವಿಷಯವನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸಹೃದಯರೇ. ಬೇಂದ್ರೆ ಅವರಿಂದ ಹೊರಹೊಮ್ಮಿದಂತಹ ಎಲ್ಲ ಉತ್ತಮ ಕವಿತೆಗಳು ಸಂಕಷ್ಟದ ಕಾಲದಲ್ಲಿ ಹೊರಹೊಮ್ಮಿದಂತಹ ಕವಿತೆಗಳು ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೋಬೇಕು. ಇವನ್ನವರು ಬಾರೋ ಸಾಧನ ಕೇರಿಗೆ ಅನ್ನುವಂತಹ ಕವನವೂ ಕೂಡ ವಿದ್ಯಾದಾನ ಸಮಿತಿ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಏನಾದನ್ನ ಪೋಸ್ಟ್ ಕಳ್ಕೊತಾರಲ್ಲ, ಕಳ್ಕೊಂಡು ವಾಪಸ್ ಧಾರವಾಡಕ್ಕೆ ಬರುವಾಗ ಆ ಪದ್ಯವನ್ನ ರಚನೆ ಮಾಡ್ತಾರೆ. ಅದಾದ್ಮೇಲೆ 1942ರೊಳಗ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ಒಳಗ ಶಿಕ್ಷಕರಾಗಿ ಸ್ವಲ್ಪ ವರ್ಷ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. 1942ರಲ್ಲಿ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಹೈಸ್ಕೂಲ್ನೊಳಗೆ ಒಪ್ಪತ್ತಿನ ಶಿಕ್ಷಕರಾಗಿ ಕೆಲಸ ಮಾಡಿದ್ಮೇಲೆ ತದನಂತರ 1944ರೊಳಗೆ ಸೊಲ್ಲಾಪುರದ DAV ಕಾಲೇಜಿನೊಳಗೆ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಸ್ನೇಹಿತರೆ, 1944ಕ್ಕ DAV ಕಾಲೇಜ್ ಸೊಲ್ಲಾಪುರಕ್ಕೆ ಜಾಯಿನ್ ಆದಂತವರು 1956ರವರೆಗೂ ಕೂಡ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ 1956ರೊಳಗ ಬೇಂದ್ರೆ ಅವರು ನಿವೃತ್ತಿ ಆಗ್ತಾರೆ. ಇಲ್ಲಿ ಒಂದು ವಿಷಯನ ಹೇಳಲಿಕ್ಕೆ ಬೇಕು, ಅದೇನಪ್ಪಾ ಅಂದ್ರ 1944ರಿಂದ 1956ರವರೆಗೆ ಏನು ಸೊಲ್ಲಾಪುರದ
DAV ಕಾಲೇಜಿನೊಳಗೆ ಏನ್ ಕೆಲಸ ಮಾಡ್ತಾರಲ್ರಿ, ಆ 12 ವರ್ಷ ಮಾತ್ರ ಅವರು ಪೂರ್ಣಕಾಲಿಕ ವೃತ್ತಿಯನ್ನು ಹೊಂದಿರ್ತಾರ ಅನ್ನೋದನ್ನ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು. ಅದನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲಾ ಅವರ ವೃತ್ತಿ ಜೀವನ ತಾತ್ಕಾಲಿಕ ಅಂತ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಕಾರಣಗಳು ಹಲವಾರು, ಅವುಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣಂತ. ಆದ್ರೆ ಅಂದ್ರೆ ಅವರ ಸಂತೃಪ್ತಿಯ ಜೀವನ, ಯಾವುದೇ ರೀತಿಯ ಆರ್ಥಿಕ ತೊಂದರೆ ಇಲ್ಲಾರ್ದಂಗ ಜೀವನ ಮಾಡಿದ್ದಂತಂದ್ರೆ 1944ರಿಂದ 1956ರವರೆಗೆ ಆ 12 ವರ್ಷ ಮಾತ್ರ ಅವರು ಪೂರ್ಣ ಪ್ರಮಾಣದ ಪ್ರಾಧ್ಯಾಪಕರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಬೇಂದ್ರೆ ಅವರ ಕಷ್ಟ ಕಾಲವನ್ನ ಸ್ವಲ್ಪ ನಾವು ಕಷ್ಟದ ಕಾಲ ಅಂತ ನಾವು ಅನ್ಕೋತೀವಿ, ಆದ್ರೆ ಬೇಂದ್ರೆ ಅವ್ರಿಗೆ ಯಾವುದು ಕಷ್ಟ ಅನ್ಸ್ಕೊಂಡೇ ಇಲ್ಲ. ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತು ತಮ್ಮ ಕಾವ್ಯ ಪ್ರತಿಭೆಯನ್ನ ಮೆರೆದಂತಹ ಕವಿ ಅಂದ್ರೆ ವರಕವಿ ಬೇಂದ್ರೆ ಅವರು. 1932ರಿಂದ 1940ರವರೆಗೆ ಬೇಂದ್ರೆ ಅವರಿಗೆ ಕೆಲಸ ಸಿಗಂಗಿಲ್ಲ. ಅದಕ್ಕೂ ಒಂದು ಕಾರಣದ ಸ್ನೇಹಿತರೆ. 1932ರೊಳಗ ಗರಿ ಅನ್ನುವಂತಹ ಒಂದು ಕವನ ಸಂಕಲನ, ಬೇಂದ್ರೆ ಅವರ ಗರಿ ಅನ್ನುವಂತಹ ಕವನ ಸಂಕಲನ ಬಿಡುಗಡೆ ಆಗ್ತದೆ. ಅದರೊಳಗ ನರಬಲಿ ಅಂತ ಹೇಳಿ ಒಂದು ಕವಿತೆ ಅದರಿ. ಆ ಕವಿತೆ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ ವಿರುದ್ಧ ಬರೆದಂತಹ ಕವಿತೆಯಾಗಿತ್ತು. ಎಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರನ್ನ ಬ್ರಿಟಿಷರ ಆಡಳಿತದ ವಿರುದ್ಧ ಅದು ಪ್ರತಿಭಟಿಸಲಿಕ್ಕೆ ಸಿದ್ಧಪಡಿಸದಪ್ಪ ಅಂತಂದ್ರ ಎಲ್ಲರೂ ಕೂಡ ಆ ಕಾವ್ಯದಿಂದ ಪ್ರೇರಿತರಾಗ್ತಾರೆ. ಇದನ್ನ ತಿಳ್ಕೊಂಡಂತಹ ಬ್ರಿಟಿಷರು ಬೇಂದ್ರೆ ಅವರನ್ನ ಬಂಧಿಸಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನೊಳಗ ಹಾಕ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಮತ್ತ ಅವ್ರನ್ನ 10 ತಿಂಗಳ ಕಾಲ ಧಾರವಾಡದ ಹತ್ರ ಗೃಹ ಬಂಧನದಲ್ಲಿ ಕೂಡ ಇಡ್ಲಾಗ್ತದೆ. ಓಕೆ, ಹೀಗಾಗಿ ಒಂದು ಕಡೆ ನರಬಲಿ ಅನ್ನೋ ಪದ್ಯದಿಂದ, ಕವನದಿಂದ ಜೈಲು ವಾಸವನ್ನ ಅನುಭವಿಸ್ತಾರ. ಕೊನೆಗೆ 10 ತಿಂಗಳಾದ್ಮೇಲೆ ಅವ್ರನ್ನ ಗೃಹ ಬಂಧನದಿಂದ ಬಿಡುಗಡೆಗೊಳಿಸ್ತಾರೆ. ಆದ್ರೆ ಕೆಲವೊಂದು ಕಂಡೀಷನ್ಗಳನ್ನ ಹಾಕ್ತಾರೆ. ಏನಪ್ಪಾ ಅಂದ್ರ, ಮುಂದಿನ 10 ವರ್ಷಗಳ ಕಾಲ ಬೇಂದ್ರೆ ಅವರು ಅಥವಾ ಬೇಂದ್ರೆ ಅವರಿಗೆ ಯಾವುದೇ ಖಾಸಗಿ ಕಂಪನಿಗಳಾಗ್ಲಿ ಅಥವಾ ಶಾಲೆಗಳಾಗ್ಲಿ ಹಾಗೂ ಸರ್ಕಾರಿ ನೌಕರಿ ಆಗ್ಲಿ ಅವರಿಗೆ ನೀಡಬಾರದು ಎನ್ನುವಂತಹ ಒಂದು ಷರತ್ತಿನ ಆಧಾರದ ಮೇಲೆ ಅವರನ್ನ ಬಿಡುಗಡೆಗೊಳಿಸಲಾಗ್ತದೆ. ಹೀಗಾಗಿ ಮುಂದಿನ 10 ವರ್ಷಗಳ ಕಾಲ ಅವರು ಯಾವುದೇ ಖಾಯಂ ವೃತ್ತಿಯನ್ನು ಹೊಂದಲಿಕ್ಕೆ ಅವಕಾಶ ಸಿಗೋಂಗಿಲ್ಲ. ಆದರೂ ಕೂಡ ಬೇಂದ್ರೆ ಅವರು ಯಾವುದನ್ನು ಲೆಕ್ಕಕ್ಕೆ ತೆಗೊಳ್ಳಲಾರದೆ ಬಂದಂತ ಜೀವನವನ್ನ ಸ್ವೀಕರಿಸಿ ಸ್ವಚ್ಛಂದವಾದಂತಹ ತಮ್ಮ ಕವಿತೆಗಳ ಮೂಲಕ, ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಹೀಗಾಗಿ ಒಂದು ಕಡೆ 10 ವರ್ಷಗಟ್ಟಲೆ ಅವರಿಗೆ ಎಲ್ಲಿಯೂ ಖಾಯಂ ಕೆಲಸ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಉದ್ಭವ ಆಗ್ತದ. ಇನ್ನೊಂದು ಕಡೆ ಬೇಂದ್ರೆ ಅವರ 9 ಮಕ್ಕಳಲ್ಲಿ 3 ಮಕ್ಕಳು ಉಳ್ಕೋತಾವ್ರಿ. ಅಂದ್ರ 6 ಜನ ಮಕ್ಕಳನ್ನ ಬೇಂದ್ರೆ ಅವರು ಕಳ್ಕೋತಾರ. ಓಕೆ, ಒಂದು ಕಡೆ ನೌಕರಿ ಇಲ್ಲ, ಇನ್ನೊಂದು ಕಡೆ ಸಂಸಾರದ ತಾಪತ್ರಯ, ಮತ್ತೊಂದು ಕಡೆ ಮಕ್ಕಳು ಒಂದಾದ್ಮೇಲೆ ಒಂದು ಅಸುನೀಗ್ತಾ ಇದ್ದಾವು. ಹೀಗೆ ನಿರಂತರ ಕಷ್ಟಗಳ ಸರಮಾಲೆಯನ್ನೇ ಬೇಂದ್ರೆ ಅವರು ತಮ್ಮ ಜೀವನದಲ್ಲಿ ಕಾಣ್ತಾರೆ. ಕಷ್ಟಗಳನ್ನೇ ಸ್ಫೂರ್ತಿಯನ್ನಾಗಿಸಿಕೊಂಡು ಬೇಂದ್ರೆ ತಮ್ಮ ಕಾವ್ಯ ರಚನೆಯಲ್ಲಿ, ಸಾಹಿತ್ಯ ರಚನೆಯಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನ ಕಾಣ್ತೇವೆ. ಬೇಂದ್ರೆ ಅವರ ಮೇಲೆ ತಾಯಿಯ ಪ್ರಭಾವ ಎಷ್ಟಿತ್ತು ಅನ್ನೋದನ್ನ ಕೆಲವೊಂದು ಅಂಶಗಳ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಒಂದ್ ಮಾತದರಿ, ಎವ್ರಿ ಜೀನಿಯಸ್ ಟೇಕ್ಸ್ ಆಫ್ಟರ್ ಹಿಸ್ ಮದರ್. WB ಈಟ್ಸ್ ಅನ್ನೋರು ಈ ಮಾತನ್ನು ಹೇಳ್ತಾರೆ. ಓಕೆ, ಎವ್ರಿ ಜೀನಿಯಸ್ ಟೇಕ್ಸ್ ಆಫ್ಟರ್ ಹಿಸ್ ಮದರ್. ಈ ಮಾತು ಬೇಂದ್ರೆ ಅವರಿಗೆ ಅಕ್ಷರಶಃ ಅನ್ವಯಿಸ್ತದಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೇಂದ್ರೆ ಅವರು 12 ವರ್ಷದಾಗಿದ್ದಾಗನ ಅವ್ರ ತಂದೆ ರಾಮಚಂದ್ರ ಅವರು ತಿರ್ಕೊಳ್ತಾರೆ. ಆಗ ಅವ್ರ ತಾಯಿನ ಊಟದ ಮನೆ ನಡೆಸಿ, ಧಾರವಾಡದೊಳಗ ಖಾನಾವಳಿ ನಡೆಸಿ ಮನೆತನಕ್ಕ ಆಧಾರ ಸ್ತಂಭವಾಗಿ ನಿಲ್ತಾರ. ಹಾಗಾಗಿ ತಾಯಿಯ ಮಮತೆಯಲ್ಲೇ ಬೆಳೆದಂತಹ ಬೇಂದ್ರೆ ಅವರಿಂದ ಬಹಳ ವಿಚಾರಗಳನ್ನ ತಿಳ್ಕೊಳ್ತಾರ, ಅವರಿಂದ ಬಹಳ ಪ್ರಭಾವಿತರಾಗ್ತಾರ. 1924ರೊಳಗ ಬೇಂದ್ರೆ ತನ್ನ ತಾಯಿಯನ್ನು ಕೂಡ ಕಳ್ಕೊಳ್ಳುವಂತಹ ಪ್ರಸಂಗ ಬರ್ತದ್ರಿ. ಅವರ ಮುಂದಿನ ಜೀವನದೊಳಗ ಯಾವಾಗ 1924ರಲ್ಲಿ ತಾಯಿಯನ್ನು ಕಳ್ಕೊಂಡಂತ ಬೇಂದ್ರೆ ತಮ್ಮ ಮುಂದಿನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತಾಯಿ ಬೇಂದ್ರೆ ಅವರಿಗೆ ಬಹಳ ಅರ್ಥಪೂರ್ಣವಾದಂತಹ ಪ್ರತೀಕವಾಗ್ತಾ ಹೋಗ್ತಾರೆ. ಅವ್ರು ಬರೀತಾರ್ರಿ, ಜೀವಕ್ಕೆ ಬದುಕು ಖಾತ್ರಿ ಆಗ್ಬೇಕಂದ್ರ ತಾಯ್ತನದ ಭರವಸೆ ಬೇಕಾಗ್ತದ. ತಾಯ್ತನ ಅಥವಾ ತಾಯಿ ಅನ್ನುವಂಥ ಭರವಸೆನ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವಂತ ಶಕ್ತಿಯನ್ನು ನೀಡುತ್ತದೆ ಅನ್ನೋ ಮಾತನ್ನ ಸ್ವತಃ ಬೇಂದ್ರೆ ಅವರ ಹೇಳ್ಕೊತಾರ. ತಮ್ಮ ಕಾವ್ಯನಾಮವನ್ನು ಈಗಾಗಲೇ ಹೇಳಿದಂಗ ಅಂಬಿಕಾ ತನಯ ದತ್ತನು ನಾ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರ. ಅಂಬಿಕೆ ಅಂದ್ರೆ ಅವ್ರ ತಾಯಿ ಅಂಬವ್ವ, ಅಂಬವ್ವ ಅವರ ತನಯ ಅಂದ್ರೆ ಮಗ ಯಾರು? ದತ್ತಾತ್ರೇಯ, ದತ್ತ. ಅಂಬಿಕಾ ತನಯ ದತ್ತ ಅಂತಲೇ ತಮ್ಮ ಕಾವ್ಯನಾಮವನ್ನು ಇಟ್ಕೊಂಡಂತಹ ಬೇಂದ್ರೆ ತಾಯಿಯಿಂದ ಎಷ್ಟು ಪ್ರಭಾವಿತರಾಗಿದ್ರು ಅನ್ನೋದು ನಾವು ಊಹಿಸಬಹುದು.
ತಾಯಿ ಮಾಯಿ ಅಂಬಿಕೆಯೇ ನಿನ್ನ ತನಯದತ್ತನು ನೀನು ಇತ್ತು ದಿತ್ತನು ಅಂತ ಹೇಳಿ ಮನದುಂಬಿ ಬೇಂದ್ರೆಯವರು ಹೇಳ್ಕೊಳ್ತಾರೆ. ಮುಂದೆ ಹೋದ ಇಷ್ಟೊತ್ತು ಬೇಂದ್ರೆಯವರ ಮೇಲೆ ಅವರ ತಾಯಿಯ ಪ್ರಭಾವ ಏನು, ಬೇಂದ್ರೆಯವರಿಗೆ ಅವರ ತಾಯಿ ಮೇಲಿದ್ದಂತಹ ಭಾವನೆಗಳು ಎಂಥವು, ಯಾವ ರೀತಿಯ ಗೌರವ ಹೊಂದಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ಪತ್ನಿಯ ಕುರಿತು ಬೇಂದ್ರೆಯವರು ಯಾವ ರೀತಿ ಮಾತುಗಳನ್ನು ಅವರ ಸಾಹಿತ್ಯದಲ್ಲಿ ಕಾಣ್ತೇವೆ ಅನ್ನೋದನ್ನ ಚರ್ಚೆ ಮಾಡೋಣ. ಸಖಿ ಗೀತದೊಳಗ ತಮ್ಮ ಮಡದಿ ಲಕ್ಷ್ಮೀಬಾಯಿಯವರು ಹೇಗೆ ತಮ್ಮ ಜೀವನದಲ್ಲಿ ಮಡದಿಯಾಗಿ ಬಂದ್ರು ಅನ್ನೋದನ್ನ ಬೇಂದ್ರೆಯವರು ಅತ್ಯಂತ ಸ್ವಾರಸ್ಯಕರವಾಗಿ ವರ್ಣನೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ಆಟದ ಕನ್ನಿಕೆ ಮಂಗಳ ಲಗ್ನಕ್ಕೆ ಮಾಲೆಯ ನಿಕ್ಕುತ ಮಡದಿಯಾದೆ. ಆಟ ಆಡ್ಕೊ ಇರುವಂತಹ ಕನ್ಯೆ ಮಂಗಳ ಲಗ್ನದಲ್ಲಿ ಮಾಲೆ ಹಾಕೋದ್ರ ಮೂಲಕ ನನ್ನ ಪತ್ನಿಯಾಗಿ ಬಂದ್ಲು, ಮಡದಿಯಾಗಿ ಬಂದ್ಲು ಅಂತ ಹೇಳಿ ಅತ್ಯಂತ ಸೊಗಸಾಗಿ ಹೇಳ್ಕೊಡ್ತಾರ. ಮತ್ತೊಂದು ಕಡೆ ವಿಧಿ ತಂದ ವಧು ನೀನು ಅಂತ ಹೇಳಿ ತಮ್ಮ ಪತ್ನಿಯನ್ನ ಬಣ್ಣಿಸ್ತಾರ. ಓಕೆ, ಅಷ್ಟೇ ಅಲ್ಲ, ಬೇಂದ್ರೆಯವ್ರ ಮನೆಗೆ ದಿನಂಪ್ರತಿ ಹಲವಾರು ಜನ ಬಂದ್ ಹೋಗ್ತಿರ್ತಾರೆ. ಬಂದವ್ರಿಗೆಲ್ಲ ಅಕ್ಕರಿಯಿಂದ ಬರ್ಮಾಡ್ಕೊಂಡು ಎಲ್ಲರನ್ನ ಸತ್ಕಾರ ಮಾಡಿ ಉಪಚಾರ ಮಾಡ್ತಾ ಮಾಡ್ತಾ ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿಯವರು ಎಲ್ಲರ ಬಾಯಲ್ಲಿ ವೈನಿ ಅಂತನ ಚಿರಪರಿಚಿತ ಆಗಿರ್ತಾರೆ. ಒಂದ್ ಕಡೆ ಬೇಂದ್ರೆಯವರ ದಾಂಪತ್ಯ ಜೀವನ ನಾವು ತಿಳ್ಕೊಂಡಂಗ ಹೂವಿನ ಹಾಸಿಗೆನ ಏನಿಲ್ಲ. ಎಲ್ಲರ ಜೀವನದಲ್ಲಿಯೂ ಗಂಡ ಹೆಂಡತಿ ನಡಿ ಬರುವಂತಹ ವಿರಸ ಸರಸ ಇವೇನಿದಾವಲ್ರಿ, ಬೇಂದ್ರೆ ಜೀವನದಲ್ಲಿಯೂ ಕೂಡ ಇದ್ದು, ಸ್ವಲ್ಪ ಹೆಚ್ಚ ಇದ್ದು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಕಷ್ಟ ಸಂಕಷ್ಟಗಳು ತಾಪತ್ರಯಗಳು ಬೇಂದ್ರೆಯವರ ಜೀವನದಲ್ಲೂ ಇದ್ದು, ಅವೆಲ್ಲವನ್ನ ಮೆಟ್ಟಿ ನಿಂತು ಅವುಗಳನ್ನ ಸ್ಫೂರ್ತಿಯನ್ನಾಗಿ ಪಡೆದು ಬೇಂದ್ರೆ ಕಾವ್ಯವನ್ನು ರಚಿಸಲಿಕ್ಕೆ ತೊಡಗ್ತಾರೆ. ಹೀಗಾಗಿ ಬೇಂದ್ರೆಯವರ ಜೀವನ ಯಾವಾಗಲೂ ಹೂವಿನ ಹಾಸಿಗೆ ಆಗಿತ್ತಂತ ತಿಳ್ಕೊಂಡ್ರದ್ದು ತಪ್ಪಾಗ್ತದೆ ಸಹೃದಯ. ಆದ್ರೆ ಯಾವುದೇ ಅವಸ್ಥೆಯಲ್ಲಿಯೂ ಅವರು ಮರೆಯಲಾಗದಂತಹ ಪ್ರೀತಿಯನ್ನ ಬೇಂದ್ರೆಯವರು ಹೊಂದಿದ್ರು. ಬೇಂದ್ರೆಯವ್ರ ಸ್ವಭಾವ ಒಂದ್ ಸ್ವಲ್ಪ ಸಿಡುಕಾಗೆ ಇತ್ತಂತ್ರಿ ನಾವು ಕೇಳಿದಂಗ. ಆದ್ರ ಅದು ಬಹಳ ತಿರ್ತಿರ್ಲಿಲ್ಲ. ಸಣ್ಣ ಮಕ್ಕಳೇನ್ ಸಿಟ್ಟು ಮಾಡ್ಕೊಂಡು ಹೊಳಿ ತಾವ ಮೈ ಮೇಲೆ ಬಿದ್ದು ಮಾತಾಡಿಸ್ತಾರಲ್ಲ, ಹಂಗ ಬೇಂದ್ರೆಯವರು ಯಾರ ಮೇಲೆ ಸಿಟ್ಟಾದ್ರೂ ಸ್ವಲ್ಪ ಕ್ಷಣ ಮಾತ್ರ ಮತ್ತೆ ತಾವೇ ಮುನ್ನುಗ್ಗಿ ಮಾತನಾಡಿಸುವಂತಹ ಸ್ವಭಾವ ಸಹಜವಾಗಿ ಬೇಂದ್ರೆಯವ್ರದ್ದಾಗಿತ್ತು ಅನ್ನೋದು ಸಾಹಿತ್ಯ ಲೋಕ ಮಾತಾಡ್ತದೆ. ಓಕೆ, ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿ ಅವರಿಗೆ ಒಂದು ಆಸೆ ಇರ್ತದೆ, ಮುತ್ತಿನ ಸರನ ಕೊಳ್ಕೋಬೇಕು ಅಂತ. ಅದಕ್ಕಾಗಿ ಬೇಂದ್ರೆಯವ್ರು ಏನ್ ಮಾಡ್ತಾರ, ಮೇಘ ಸಂದೇಶ ಅನ್ನುವಂತಹ ಒಂದು ಮೇಘ ಸಂದೇಶಕ್ಕೆ ಭಾಷಾಂತರ ಬರೆದು ಅದರಿಂದ ಬಂದಂತ ಹಣದಿಂದ ಪತ್ನಿಗೆ ಮುತ್ತಿನ ಹಾರವನ್ನ ಪ್ರೀತಿಯಿಂದ ಬೇಂದ್ರೆಯವರು ಕೊಡಿಸ್ತಾರೆ. 1966 ಹುಬ್ಬಳ್ಳಿ KMC ದವಾಖಾನೆಯಾಗ ಅವರ ಹೆಂಡತಿ ಕೊನೆ ಉಸಿರೆಳಿತಾರೆ. ಆ ಪ್ರಸಂಗ ಕೀರ್ತಿನಾಥ್ ಕುರ್ತಕೋಟಿಯವರು ಅತ್ಯಂತ ಎಷ್ಟು ಚಂದ ವರ್ಣನೆ ಮಾಡ್ಯಾರಂದ್ರ, ಸಾಯೋದಕ್ಕಿಂತ ಮೊದಲು ಅವ್ರ ಮೈ ಮೇಲೆ ಎಚ್ಚರಣೆ ಇರಂಗಿಲ್ಲ ಅವ್ರ ತಾಯಿ ಲಕ್ಷ್ಮೀಬಾಯಿ ಅವರಿಗೆ. ಇಲ್ಲಿ ಹುಬ್ಬಳ್ಳಿ KMC ದವಾಖಾನ್ಯಾಗ ಅವ್ರ ಪತ್ನಿಯವ್ರನ್ನ ಅಡ್ಮಿಟ್ ಮಾಡಿರ್ತಾರ. ಮರಾಠಿ ಒಳಗ ಬೇಂದ್ರೆಯವರು ಅವ್ರ ಪತ್ನಿಯನ್ನ ಮಾತಾಡ್ಸುವಂತ ಪ್ರಯತ್ನ ಮಾತಾಡ್ತಾರ. ಏನ್ ಮಾತಾಡ್ತಾರ್ರಿ, ಬೋಲ್ನಾ ಸಿತಾರ ಬೋಲ್ನಾ ಅಂತ ಹೇಳಿ ಒಂದು ಹಾಡನ್ನು ಕೂಡ ಬರೀತಾರ. ಆದ್ರ ಅವ್ರ ಪ್ರತಿಕ್ರಿಯೆ ಕೊಡುವಂತಹ ಅವಸ್ಥೆ ಒಳಗ ಅವ್ರ ಪತ್ನಿ ಲಕ್ಷ್ಮೀಬಾಯಿ ಅವರು ಇರಂಗಿಲ್ಲ. ಅದನ್ನ ಕೀರ್ತಿನಾಥ್ ಕುರ್ತಕೋಟಿ ಹಿಂಗ್ ಬರೀತಾರ್ರಿ, ಮೂಕವಾದ ವೀಣಿಯನ್ನ ಮಿಡಿದು ನುಡಿಸುವ ಹಾಡು. ಅಂದ್ರೆ ಮೂಕವಾದ ವೀಣಿ ಹೆಂಗ್ ನುಡಿಲಿಕ್ಕೆ ಸಾಧ್ಯ, ಅಂತಹ ಮೂಕವಾದ ವೀಣಿಯ ತರ ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿಯವರ ಪರಿಸ್ಥಿತಿ ಆಗಿರ್ತದ. ಆದ್ರೂ ಕೂಡ ಬೇಂದ್ರೆ ತಮ್ಮ ಮನದಾಳದ ಪ್ರೀತಿಯಿಂದ ಬೋಲ್ನಾ ಸಿತಾರ ಬೋಲ್ನಾ ಅಂತ ಹೇಳಿ ಒಂದು ಮರಾಠಿ ಒಳಗನ ಒಂದು ಹಾಡನ್ನ ಬರೀತಾರೆ. ಬೇಂದ್ರೆಯವರ ಹುದುಗಲಾರದ ದುಃಖ ಮನದನ್ನೇ ನೀ ಹಿಂಗ ನೋಡಬೇಡ ನನ್ನ, ಇವೆಲ್ಲ ಕವಿತೆಗಳು ಕೀರ್ತಿನಾಥ್ ಕುರ್ತಕೋಟಿ ಸರ್ ಹೇಳುವಂಗ ಮೌನದೊಡನೆ ಮಾತಿನ ಮೂಲಕ ಸಂಧಾನ ಮಾಡುವಂತಹ ಪರಿಯನ್ನ ಹೇಳ್ತಾವು ಅನ್ನೋದನ್ನ ಕೀರ್ತಿನಾಥ್ ಕುರ್ತಕೋಟಿ ಸರ್ ಬಹಳ ಚಂದ ವಿವರಣೆಯನ್ನ ಮಾಡ್ತಾರೆ. ಬೇಂದ್ರೆಯವರು ಒಂದು ಕವಿತೆ ಒಳಗೆ ಹೇಳ್ಕೊತಾರ್ರಿ, ಅಂದ್ರ ಸಿಡಿಲ ಸೈರಿಸುವೆ ಕಂಬನಿಯ ಎಂದಿಗೂ ಸೈರಿಸಲಾರೆ, ಸಿಡಿಲ ಸೈರಿಸುವೆ ಕಂಬನಿಯ ಸೈರಿಸಲಾರೆ. ಸಿಡಿಲು ಗುಡುಗು ಮಿಂಚನ್ನ ಬೇಕಾದ್ರೆ ತಡ್ಕೊಳ್ತೀನಿ, ಆದ್ರ ಕಂಬನಿಯನ್ನ ಈ ಮೌನವನ್ನ ನನ್ನಿಂದ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಬೇಂದ್ರೆಯವರಿಂದ ಬರ್ತದ್ರಿ. ಮದುವೆಯಾಗಿ 12 ವರ್ಷ ಆದ್ಮೇಲೆ ಮದುಮಗಳಾಗಿದ್ದಾಗ ತಮ್ಮ ಪತ್ನಿ ಮದುಮಗಳಾಗಿದ್ದಾಗ ಯಾವ ರೀತಿ ಇದ್ಲು ಅಂದ್ರೆ, 12 ವರ್ಷ ಆದ್ಮೇಲೆ ತಮ್ಮ ಪತ್ನಿ ತಮ್ಮನ್ನ ಮದುವೆ ಆದ್ಮೇಲೆ ಈ ಸಂಸಾರದ ತಾಪತ್ರಯದೊಳಗ ದಿನಂಪ್ರತಿ ಜನ ನಾನ್ ಭೇಟಿ ಆಗ್ಲಿಕ್ಕೆ ಅಂದ್ರೆ ಬೇಂದ್ರೆಯವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದ್ ಹೋಗೋದ್ರಿಂದ
ಅವ್ರನ್ನ ಉಪಚಾರ ಮಾಡ್ತಾ ಮಾಡ್ತಾ ಮನಿ ಕೆಲಸ ಮಾಡ್ತಾ ಮಾಡ್ತಾ ಸಂಸಾರದ ತಾಪತ್ರೆಯೊಳಗೆ ನುಗ್ಗಿ ನುಗ್ಗಿ ನುಗ್ಗಿಕಾಯಾದಂತಹ ತನ್ನ ಹೆಂಡತಿ ಮದುವೆ ಆಗೋ ಟೈಮ್ನಾಗ ಮದುಮಗಳಿದ್ದಾಗ ಹೆಂಗ್ ಇದ್ಲು ಅನ್ನೋದನ್ನ ಹಳ್ಳದ ದಾಂಡ್ಯಾಗ ಅನ್ನುವಂತಹ ಹಾಡಿನ ಮೂಲಕ ಬೇಂದ್ರೆ ಅವರು ಅವರ ಪತ್ನಿಯ ಸೊಬಗನ್ನ ವರ್ಣಿಸುವಂತಹ ಪ್ರಯತ್ನವನ್ನ ಸೌಂದರ್ಯವನ್ನ ವರ್ಣಿಸುವಂತ ಪ್ರಯತ್ನವನ್ನ ನಾವು ಈ ಪದ್ಯದಲ್ಲಿ ಕಾಣ್ತೀವಿ ಸಹೃದಯರಿ. ಹಾಗಾದ್ರೆ ಏನದು ಪದ್ಯ? ಅದನ್ನ ಗುರುರಾಜ್ ಕರ್ಗಿ ಸರ್ ಅವ್ರು ಬಹಳ ಚಂದ ಹೇಳ್ತಾರ. ಅಷ್ಟು ಹೇಳಿಕ್ ನನಗೆ ಸಾಧ್ಯನೇ ಇಲ್ಲ. ನನ್ನದಾದಂತ ಪ್ರಯತ್ನವನ್ನ ಮಾಡ್ತೀನಿ. ತಪ್ಪಾದ್ರ ಕ್ಷಮಿಸ್ರಿ ಅಂತ ಹೇಳ್ತಾ, ಈಗ ಹಳ್ಳದ ದಾಂಡ್ಯಾಗ ಅವರ ಪತ್ನಿ ಮದುಮಗಳಾಗಿದ್ದಾಗ ಅಂದ್ರೆ 12 ವರ್ಷದ ನಂತರ ಅವರ ಪತ್ನಿಯರನ್ನ ನೆನೆಸಿಕೊಂಡು ಮದುವೆ ಆಗೋ ಟೈಮಲ್ಲಿ ಅವರ ಪತ್ನಿಯ ಸೌಂದರ್ಯವನ್ನ ನೆನೆಸಿಕೊಂಡು ಬೇಂದ್ರೆಯವರು ಈ ಹಾಡನ್ನು ಬರೀತಾರೆ. ಏನಪ್ಪಾ ಅದು ಹಾಡು ನೋಡು ನೀವು. ಹಳ್ಳದ ದಾಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ. ಹಳ್ಳದ ದಂಡ್ಯಾಗ ಮೊದಲು ನೋಡಿದಾಗ ಎಷ್ಟೊಂದು ನಗಿಯಿತ್ತವ ನಿನ್ನ ಹತ್ರ. ಏನೊಂದು ನಗಿಯಿತ್ತ, ಏಸೊಂದು ನಗಿಯಿತ್ತ, ಏರೀಕಿ ನಗಿಯಿತ್ತ. ಎಷ್ಟು ನಗಿಯಿತ್ತು ಏನ್ ತಾನ. ನಗಿ ಅನ್ನೋದು ಯಾವಾಗ್ಲೂ ಏರ್ಕೋತನ ಹೋಗ್ತಿತ್ತದು. ಏರೀಕಿ ನಗಿಯಿತ್ತ, ನಕ್ಕೊಮ್ಮೆ ಹೇಳ ಚೆನ್ನಿ, ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ. ನೋಡ್ರಿ, ಇತ್ತೀಚೆಗೆ ನೀ ನಗುದ್ ಕಡಿಮೆ ಆಗ್ಯದಲ್ಲ. ಮೊದ್ಲು ಮದ್ವೆ ಆದ ಹೊಸದಾಗಿ ಎಷ್ಟು ಚಂದ ನಕ್ಕೋತ ಕುಲು ನಕ್ಕೋತ ಅಡ್ಡಾಡ್ತಿದ್ದಿ. ಆ ನಗಿನ ಕಾಣ್ಲಿಕ್ಕೆ ಅಪರೂಪ ಆಗ್ಬಿಟ್ಟದ ಇತ್ತೀಚೆಗೆ. ಯಾಕೆ ಹಂಗಾಗ್ಯದ? ಅಂತಹ ಉತ್ಸಾಹದ ನಗಿ ಎಲ್ಲಿ ಹೋಗ್ಯದ? ಚೆನ್ನಿ ಅನ್ನುವಂತಹ ಪ್ರೀತಿಯ ಒಂದು ಪದವನ್ನು ಬಳಸಿ ತಮ್ಮ ಪತ್ನಿಯನ್ನ ಕೇಳುವಂತಹ ಪರಿ ನಿಜವಾಗ್ಲೂ ಬಹಳ ಮುದ ನೀಡುವಂತಹದ್ದು. ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ, ಏನೊಂದು ನಗಿಯಿತ್ತ, ಏಸೊಂದು ನಗಿಯಿತ್ತ, ಏರೀಕಿ ನಗಿಯಿತ್ತ. ನಕ್ಕೊಮ್ಮೆ ಹೇಳ ಚೆನ್ನಿ, ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ. ಕಣ್ಣಾಣ ಬೆಳಕೇನ, ಎಷ್ಟು ಲಕಲಕ ಅನ್ನುವಂತ ಕಣ್ರಿ. ಮಾರ್ಯಾಗಿನ ತುಳುಕೇನ, ತುಟಿಯಾಗಿನ ಝುಳುಕೇನ, ಹುಡುಗಿಯ ಮಾಟೇನ. ಎಷ್ಟು ಚಂದವಾದಂತ ಹುಡುಗಿ ಉಟ್ಕೋತಿದ್ದಿ. ಕಣ್ಣಾಗ ಎಷ್ಟು ನಿನ್ನ ಬೆಳಕಿತ್ತು, ಮಾರ್ಯಾಗಿನ ತುಳುಕ್ ಎಷ್ಟಿತ್ತು, ತುಟಿಯಾಗಿನ ಝುಳುಕ್ ಎಷ್ಟಿತ್ತು. ನಡಿಗೆಯ ಧಾಟೇನ, ಹುಡುಗಿ ಹುಡುಗಾಟೇನ. ನನ್ನ ಹೆಂಡತಿ ಅಂದ್ರೆ ಹುಡುಗಾಟ ಕಂಡ್ಕೊಂಡ್ರೇನು? ನನ್ನ ಹೆಂಡತಿ ಸೌಂದರ್ಯ ಅಂದ್ರ ಹುಡುಗಾಟ ಕಂಡ್ಕೊಂಡ್ರೇನೋ ಅಂತ ಕೇಳ್ದ. ಕಣ್ಣಾನ ಬೆಳಕೇನ, ಮಾರ್ಯಾಗಿನ ತುಳುಕೇನ, ತುಟಿಯಾಗಿನ ಝುಳುಕೇನ, ಹುಡುಗಿಯ ಮಾಟೇನ, ನಡಿಗೆಯ ಧಾಟೇನ, ಹುಡುಗಿ ಹುಡುಗಾಟೇನ. ಕೇಳ್ತಾರ ಬೇಂದ್ರೆ ಅವ್ರು. ನನ್ನ ಹೆಂಡತಿ ಸೌಂದರ್ಯ ಅಂದ್ರೆ ಹುಡುಗಾಟ ಕಂಡ್ಕೊಂಡ್ರಿ ನಾವು ಮಕ್ಕಳ ಅಂದಂಗದು. ಕಂಡಂಗ ಕಾಣಲಿಲ್ಲ, ಅಂಧಾಂಗ ಅನ್ನಲಿಲ್ಲ, ಬಂಧಾಂಗ ಬರಲಿಲ್ಲ. ಅಂದ್ರೆ ಕಷ್ಟ ಒಂದೂನು ಹೇಳ್ಕೊಳ್ಳೇ ಇಲ್ಲ. ಬರೇ ಎಷ್ಟ ಕಷ್ಟ ಇದ್ರು ಅವೆಲ್ಲ ಮುಚ್ಚಿಕೊಂಡು ನನ್ನ ಜೊತೆ ಖುಷಿ ಖುಷಿಯಾಗಿ ಜೀವನ ಕಳೆದಿಲ್ಲವ ತಾಯಿ ಅಂತ ಹೆಂಡತಿನ ಬಣ್ಣಿಸುವಂತ ಪರಿ. ಕಂಡಂಗ ಕಾಣಲಿಲ್ಲ, ಅಂಧಾಂಗ ಅನ್ನಲಿಲ್ಲ, ಬಂಧಾಂಗ ಬರಲಿಲ್ಲ, ಚಂದಾನ ಒಂದೊಂದ ಅಂದೀನಿ. ಬರೀ ಚಂದ ನಷ್ಟ ಮಾತಾಡಿ, ನಾ ಖುಷಿ ಕೊಟ್ಟಂತ ಪ್ರಸಂಗಗಳನ್ನ ಅಷ್ಟ ನೀನ್ ನೆನ್ಪಿಟ್ಟು ಮಾತಾಡಿ. ಬೇರೆ ಏನು ಅರಿವಿಲ್ಲ, ಬೇರೇನು ಅರಿವಿನ ಇರಲಿಲ್ಲ. ಅಂದ್ರೆ ಕಷ್ಟಗಳನ್ನು ಎಂದಿಗೂ ನೀನು ದೊಡ್ಡದಾಗಿ ಮಾಡ್ಲಿಲ್ಲ. ಅವೆಲ್ಲವೂ ನಿನ್ನ ಸಣ್ಣವಾಗಿ ಕಂಡು, ನಾ ಕೊಟ್ಟಂತ ಪ್ರೀತಿನ ನಿನಗೆ ಮುಖ್ಯ ಆಗಿ ಕಂಡು. ಆ ರೀತಿ ನೀನು ನನ್ನ ಜೊತೆ ನಡ್ಕೊಂಡಿ ಅನ್ನೋ ಮಾತನ್ನ ಬೇಂದ್ರೆ ಅವ್ರು ಹೇಳ್ತಾರೆ. ಬಡತನದ ಬಲಿಯಾಗ, ಕರುಳಿನ ಕೊಲಿಯಾಗ. ಒಂದ್ ಕಡೆ ಬಡತನ ಅಂದ್ರೆ ಅಂತ ಏನ್ ಶ್ರೀಮಂತಿಕೆ ಜೀವನ ಅಲ್ಲ ಬೇಂದ್ರೆ ಅವರು. ಇನ್ನೊಂದು ಕಡೆ ಮಕ್ಕಳು ಸಾಯುವಂತ ಪ್ರಸಂಗ. 9 ಮಕ್ಕಳಲ್ಲಿ ಉಳಿದಿದ್ದು 3 ಮಾತ್ರ. ಅಂದ್ರೆ 6 ಮಕ್ಕಳನ್ನು ಕಳ್ಕೊತಾರ ಬೇಂದ್ರೆ ಅವರು. ಅದನ್ನ ಅವರು ಕರುಳಿನ ಕೊಲಿಯಾಗ ಅಂತ ಬರೀತಾರ. ಬಡತನದ ಬಲಿಯಾಗ, ಕರುಳಿನ ಕೊಲಿಯಾಗ, ಬಾಳ್ವಿಯ ಒಲಿ ಮ್ಯಾಗ, ಸುಟ್ಟು ಹಪ್ಪಳದಂಗ, ಸ್ವರ್ಗಿದಿ ಸ್ವಪ್ಪಂಗ, ಬಂತಂತ ಮುಪ್ಪು ಬ್ಯಾಗ. ಒಂದು ಕಡೆ ಬಡತನದ ನರಳಾಟ, ಇನ್ನೊಂದು ಕಡೆ ಮಕ್ಕಳ ಸಾವು, ಕರುಳಿನ ಕೊಲೆ, ಮತ್ತೊಂದು ಕಡೆ ಬಾಳ್ವಿಯ ಒಲಿ ಮ್ಯಾಗ ಒಳ್ಳೆ ಸುಟ್ಟು ಹಪ್ಪಳದಂಗ ಸಪ್ಪಿನಂಗ ಸ್ವರಿಗಿ ಬಿಟ್ಟಿ. ಹಂಗಾಗಿ ನಿನಗೆ ಮುಪ್ಪು ಅನ್ನೋದು ಸಣ್ಣ ವಯಸ್ಸಿನಿಗೆ ಬಂದಂಗ ಕಾಣ್ತದ ಅಂತ ಹೇಳಿ ಬೇಂದ್ರೆ ಅವರು ಅವರ ಪತ್ನಿಯವರ ಪರಿಸ್ಥಿತಿಯನ್ನು ನೋಡಿ ಈ ಪದ್ಯವನ್ನ ರಚಿಸ್ತಾರೆ. ಕಣ ಕಣ್ಣ ನೆನಸೇನ, ಮನಸ್ಸಲ್ಲಿ ಬಣ್ಣಿಸೇನ, ಕಂಡಿತೆಂದೆನಸೇನ, ಬಿಸಿಲು ಗುದಿರಿ ಏರಿ, ನಿನ್ನ ನಗೆಯ ಸವಾರಿ ಹೊರಟಿತ್ತು ಕನಸೇನ. ಏನೊಂದು ನಗಿಯಿತ್ತ, ಏಸೊಂದು ನಗಿಯಿತ್ತ, ಏರೀಕಿ ನಗಿಯಿತ್ತ, ನಕ್ಕೊಮ್ಮೆ ಹೇಳ ಚೆನ್ನಿ, ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ. ಮೊದ್ಲಿನಂಗ ನಕ್ಕೊಂತೀರಮ್ಮ ಲಕ್ಷ್ಮೀಬಾಯಿ. ಆ ನಗಿನ ಕಾಣೋದು ಅಪರೂಪ ಆಗ್ಯದ. ಅಂದ್ರೆ ಅಷ್ಟು ಕುಲು ನಕ್ಕೊಂತಿದ್ದ ಹೆಣ್ಮಗಳು ಈ ಮನೆತನದ ಈ ಸಂಸಾರದ ತಾಪತ್ರೆಯ ಜಂಜಾಟದೊಳಗ, ಬಡತನದೊಳಗ, ಮಕ್ಕಳೊಂದ್ ಕಡೆ ಸಾವಿನೊಳಗ ಎಲ್ಲ ಕುಗ್ಗಿ ಹೋಗ್ಬಿಟ್ಟದ. ಆ ನಗಿ ಅನ್ನೋದ ಹಾರಿ ಹೋಗ್ಯದ ಅನ್ನುವಂಥ ಅರ್ಥದೊಳಗ ಬೇಂದ್ರೆ ಅವರು ತಮ್ಮ ಪತ್ನಿಯ ಮದುಮಗಳಾಗಿದ್ದಂತಹ
ಪತ್ನಿಯನ್ನು ನೆನೆಸಿಕೊಂಡು ಬರೆದಂತಹ ಸುಂದರ ಕವಿತೆ ಹಳ್ಳದ ದಾಂಡ್ಯ. ಇಷ್ಟೊತ್ತನಕ ಬೇಂದ್ರೆಯವರ ಆರಂಭಿಕ ಜೀವನ, ಅವರ ಶಿಕ್ಷಣ ಮತ್ತು ಅವರ ವೃತ್ತಿಯ ಬದುಕಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದೀವಿ ಸಹೃದಯರೇ. ಈಗ ಬೇಂದ್ರೆಯವರು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತಹ ಬಗೆಯನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕವನ, ವಿಮರ್ಶೆ, ನಾಟಕ, ಸಣ್ಣ ಕತೆ, ಹರಟೆ, ಭಾಷಣಗಳು, ಅನುವಾದಗಳು, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿಯೂ ಬೇಂದ್ರೆಯವರ ಕೊಡುಗೆ ಎದ್ದು ಕಾಣ್ತದ್ರಿ. ಸಾಹಿತ್ಯದ ಯಾವುದೇ ಪ್ರಕಾರವನ್ನ ಬೇಂದ್ರೆ ಬಿಟ್ಟಿಲ್ಲ ಅಂತ ಹೇಳ್ಬಹುದು. ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ, ಅರಳು ಮರಳು, ನಾಕು ತಂತಿ, ಹೀಗೆ 26 ಕವನ ಸಂಕಲನಗಳು ಬೇಂದ್ರೆಯವರಿಂದ ರಚನೆ ಆಗ್ತವೆ. ಅಷ್ಟೇ ಅಲ್ಲ, ಇನ್ನು ವಿಮರ್ಶೆ ಸಾಹಿತ್ಯವನ್ನು ನೋಡುವುದಾದ್ರ ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೂ ಕೂಡ ಮುನ್ನುಡಿಯನ್ನು ಬರೀತಾರ. ಅದೇ ರೀತಿ ಕಾವ್ಯೋದ್ವೇಗ, ಹೀಗೆ 9 ವಿಮರ್ಶಾಕೃತಿಗಳು ಬೇಂದ್ರೆ ಅವರಿಂದ ಹೊರಹೊಮ್ಮತಾವ. ಇನ್ನ ನಾಟಕ ಸಾಹಿತ್ಯವನ್ನ, ನಾಟಕ ಪ್ರಕಾರವನ್ನು ನೋಡುವುದಾದ್ರ ಹುಚ್ಚಾಟಗಳು, ಹೊಸ ಸಂಸಾರ, ಹೀಗೆ ಹಲವಾರು ನಾಟಕಗಳು ಕೂಡ ಬೇಂದ್ರೆಯವರಿಂದ ರಚನೆ ಆಗ್ತಾವ. ನಿರಾಭರಣ ಸುಂದರಿ ಅನ್ನುವಂಥ ಹರಟೆ ರೂಪದ ಸಣ್ಣ ಕಥೆಯನ್ನು ಕೂಡ ಬೇಂದ್ರೆಯವರು ರಚಿಸ್ತಾರೆ. ಉಪನಿಷತ್ ರಹಸ್ಯ, ಭಾರತೀಯ ನವಜನ್ಮ ಮುಂತಾದ 7 ಅನುವಾದ ಕೃತಿಗಳನ್ನು ಕನ್ನಡಕ್ಕ ಬೇಂದ್ರೆಯವರು ನೀಡ್ತಾರೆ. ಮರಾಠಿಯಲ್ಲಿಯೂ ಕೂಡ ಸಾಹಿತ್ಯ ಕೃಷಿಯನ್ನು ಬೇಂದ್ರೆಯವರು ಮಾಡ್ತಾರೆ. ಹೀಗೆ ಅವರ ಸಾಹಿತ್ಯ ಅನ್ನೋದು ಅವರ ಜೀವನದಾದ್ಯಂತ ನಿರಂತರವಾಗಿ ನದಿಯಂತೆ ಹರಿತಾನೆ ಹೋಗ್ತದೆ. ಮಾತೃಭಾಷೆ ಒಂದ್ ಕಡೆ ಮರಾಠಿ, ಒಂದ್ ಕಡೆ ಮರಾಠಿ ಪಾಂಡಿತ್ಯ, ಸಂಸ್ಕೃತ, ಹಿಂದಿ, ಇಂಗ್ಲಿಷು, ಇವೆಲ್ಲ ಭಾಷೆಗಳ ಮೇಲೆ ಪ್ರಭುತ್ವವನ್ನ ಬೇಂದ್ರೆಯವರು ಹೊಂದಿದ್ರು. ಅವರ ಪ್ರಶಸ್ತಿ ಮತ್ತು ಗೌರವ, ಬೇಂದ್ರೆಯವರಿಗೆ ಸಿಕ್ಕಂತಹ ಪ್ರಶಸ್ತಿ, ಪುರಸ್ಕಾರ, ಗೌರವಗಳ ಬಗ್ಗೆ ಚರ್ಚೆ ಮಾಡೋಣ. 1957ರೊಳಗ ಅರಳುಮರಳು ಕೃತಿಗೆ ಬೇಂದ್ರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗ್ತದೆ. 1965ರೊಳಗ ಮರಾಠಿಯ ಸಂವಾದ ಗ್ರಂಥಕ್ಕ ಮಹಾರಾಷ್ಟ್ರ ಗೌರ್ಮೆಂಟ್ನ ಪ್ರತಿಷ್ಠಿತ ಪ್ರಶಸ್ತಿ ಆದಂತಹ ಕೇಳ್ಕರ್ ಪ್ರಶಸ್ತಿ ಬೇಂದ್ರೆಯವರಿಗೆ ಸಿಗ್ತದ್ರಿ. 1966ರೊಳಗ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನ ಬೇಂದ್ರೆಯವರಿಗೆ ನೀಡ್ತದೆ. ಅದೇ ರೀತಿ 1968ರೊಳಗ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ಬೇಂದ್ರೆಯವರಿಗೆ ನೀಡ್ತಾರೆ. ಅದಾದ್ಮೇಲೆ ಅದ ವರ್ಷನ 1968ರೊಳಗ ಕರ್ನಾಟಕ ವಿಶ್ವವಿದ್ಯಾಲಯ, ಆ ವಿಶ್ವವಿದ್ಯಾಲಯದಿಂದ ಕೂಡ ಗೌರವ ಡಾಕ್ಟರೇಟ್ ಬೇಂದ್ರೆಯವರಿಗೆ ನೀಡಲಾಗ್ತದೆ. ಆಗ ಒಂದ್ ಸಣ್ಣ ಪ್ರಸಂಗ ಆಗ್ತದ, ಹೇಳಲೇಬೇಕದನ್ನ. ಪತ್ರಕರ್ತರು ಸುಮ್ಮನೆ ಇರಂಗಿಲ್ಲ. ಏನ್ ಕೇಳ್ತಾರ್ರಿ, ಕರ್ನಾಟಕ ವಿಶ್ವವಿದ್ಯಾಲಯ 1968ರಾಗ ಡಾಕ್ಟರೇಟ್ ಕೊಟ್ಟಾಗ, ಗೌರವ ಡಾಕ್ಟರೇಟ್ ಬೇಂದ್ರೆಯವ್ರಿಗೆ ಕೊಟ್ಟಾಗ, ಅಲ್ಲ ಬೇಂದ್ರೆಯವರ ಸ್ವತಃ ಧಾರವಾಡದವ್ರ ನೀವು, ಕರ್ನಾಟಕ ಯೂನಿವರ್ಸಿಟಿನೂ ಧಾರವಾಡದಾಗ ಅದ, ಅಂತಾದು ಮೈಸೂರು ಯೂನಿವರ್ಸಿಟಿಯವ್ರಿಗೂ ಡಾಕ್ಟರೇಟ್ ಕೊಟ್ಟ ಮೇಲೆ, ಅದೇ ರೀತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಟ್ಟ ಮೇಲೆ ಕರ್ನಾಟಕ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಕೊಡ್ತಾ ಇದಾರಲ್ಲ, ಗೌರವ ಡಾಕ್ಟರೇಟ್, ಇದಕ್ಕೆ ಏನ್ ಹೇಳ್ತೀರಿ ಅಂತ ಕೇಳಿದಾಗ ಬಹಳ ಸೊಗಸಾಗಿ ಬೇಂದ್ರೆ ಅವರು ಉತ್ತರ ಕೊಡ್ತಾರ. ನೋಡ್ರಿ, ನಾ ಯಾವುದೇ ಪ್ರಶಸ್ತಿ, ಗೌರವ, ಪುರಸ್ಕಾರಕ್ಕ ಹೆಚ್ಚು ಬೆಲೆ ಕೊಡಂಗಿಲ್ಲ. ಮೊದ್ಲೇದ್ದು ಈ ಡಾಕ್ಟರ್ಕಿ ಗೌರವ ಡಾಕ್ಟರ್ ಅಂತ ನೀವೇನ್ ಕೇಳ್ತಾ ಇದಿರಲ್ಲ, ನಾ ಹುಟ್ಟಿನಿಂದನ ಡಾಕ್ಟರ್ ಆಗಿ ಹುಟ್ಟಿನಿ. ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಡಿ.ಆರ್. ಬೇಂದ್ರೆ. ಆದ್ರಿಂದ ನನಗ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಏನಿಲ್ಲ, ಕೊಟ್ಟಿದ್ದಾರೆ ಗೌರವದಿಂದ ಸ್ವೀಕರಿಸ್ತೀನಿ ಅಷ್ಟೇ, ಅದ್ರ ಬಗ್ಗೆ ಯಾವುದೇ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅಂತ ಹೇಳಿ ಸೊಗಸಾಗಿನೇ ಉತ್ತರ ಕೊಡುವಂತ ಪ್ರಯತ್ನವನ್ನ ಬೇಂದ್ರೆ ಅವರಲ್ಲಿ ನಾವು ಕಾಣ್ತೀವಿ. ತದನಂತರ 1974ರೊಳಗ ನಾಲ್ಕು ತಂತಿಗೆ, ಅಥವಾ ಅವ್ರ ನಾಲ್ಕು ತಂತಿ ಕೃತಿಗೆ ಭಾರತದ ಅತ್ಯಂತ ಶ್ರೇಷ್ಠ, ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕೃತಿಯಾದಂತಹ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬೇಂದ್ರೆ ಅವರ ನಾಲ್ಕು ತಂತಿ ಕೃತಿಗೆ 1974ರಲ್ಲಿ ಸಿಗ್ತದೆ. ದೆಹಲಿ ವಿಜ್ಞಾನ ಭವನದೊಳಗೆ ಇಲ್ಲೊಂದು ಪ್ರಸಂಗ ಅದ, ಹೇಳಲೇಬೇಕಾಗಿದೆ. ಏನಪ್ಪಾ ಅಂದ್ರ, ದೆಹಲಿಯ ವಿಜ್ಞಾನ ಭವನದೊಳಗ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಬೇಂದ್ರೆ ಅವರು ಏನ್ ಹೇಳ್ತಾರಪ್ಪ ಅಂದ್ರ, ಈಗ ಕನ್ನಡಕ ಪೂರ್ಣ ಜ್ಞಾನಪೀಠ ಸಿಕ್ಕಂಗ ಆತು ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಯಾಕಪ್ಪ ಅಂತಂದ್ರ, ಈ ಹಿಂದ 1967ರೊಳಗ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರವರಿಗೆ ಸಿಕ್ಕಿರ್ತದ. ಅವಾಗ 1967ರ ಕುವೆಂಪುರವ್ರು ಸಿಕ್ಕಾಗೂ ಕೂಡ
ಅದು ಇಬ್ಬರಲ್ಲಿ ಹಂಚಿಕೆ ಆಗಿರ್ತದೆ. ಗುಜರಾತಿ ಸಾಹಿತಿ ಆದಂತ ಉಮಾಶಂಕರ್ ಅವ್ರ ಜೊತೆ, ಉಮಾಶಂಕರ್ ಜೋಶಿ ಅನ್ನೋರ ಜೊತೆ ಕುವೆಂಪುರವರು ಜ್ಞಾನಪೀಠ ಪ್ರಶಸ್ತಿಯನ್ನ ಹಂಚಿಕೊಂಡಿರ್ತಾರೆ. ಅದೇ ರೀತಿ 1900 ಈ ಬೇಂದ್ರೆ ಅವರಿಗೆ ಸಿಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ 1974ರಲ್ಲಿ ಸಿಗ್ತದಲ್ಲ, ಆ 74ರ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಬೇಂದ್ರೆ ಅವರ ಜೊತೆ ಗೋಪಿನಾಥ್ ಮೊಹಾತಿ ಅನ್ನುವಂತಹ ಓರಿಯಾ ಕವಿ ಜೊತೆಗೆ ಪಡ್ಕೊಂಡಿರ್ತಾರೆ. ಹೀಗಾಗಿ ಕುವೆಂಪುರವರು ಪಡ್ಕೊಂಡಾಗ ಅರ್ಧ ಹಂಚಿಕೆ ಆಗಿರ್ತದೆ, ಬೇಂದ್ರೆ ಅವರು ಪಡ್ಕೊಂಡಾಗ ಇಬ್ಬರಲ್ಲಿ ಹಂಚಿಕೆ ಆಗ್ತದೆ. ಹೀಗಾಗಿ ಅವಾಗಿಂದ ಅರ್ಧ, ತಾವು ಪಡ್ಕೊಂಡಿದ್ದ ಅರ್ಧ ಸೇರಿ ಈ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಂಗ ಆತು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಬೇಂದ್ರೆ ಅವರು ವಿಜ್ಞಾನ ಭವನದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಈ ಮಾತನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, 1976 ಕಾಶಿ ವಿದ್ಯಾಪೀಠ, ವಾರಣಾಸಿ, ಉತ್ತರ ಪ್ರದೇಶದ ಕಾಶಿ ವಿದ್ಯಾಪೀಠ ಕೂಡ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ 1976ರಲ್ಲಿ ನೀಡ್ತದೆ. 1930 ಮೈಸೂರು ಲೇಖಕರ ಗೋಷ್ಠಿ ಅಧ್ಯಕ್ಷತೆಯನ್ನ ಬೇಂದ್ರೆ ಅವರು ವಹಿಸಿಕೊಳ್ತಾರೆ. ಅದೇ ರೀತಿ 1935 ಮುಂಬೈಯಲ್ಲಿ ನಡೆದಂತಹ ಕವಿ ಸಮ್ಮೇಳನದ ಅಧ್ಯಕ್ಷತೆಯು ಕೂಡ ಬೇಂದ್ರೆ ಅವರದೇ ಆಗಿರ್ತದೆ. ಹಾಗೆ 1943 ಶಿವಮೊಗ್ಗದೊಳಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಅದರ ಅಧ್ಯಕ್ಷತೆಯನ್ನು ಕೂಡ ಬೇಂದ್ರೆ ಅವರೇ ವಹಿಸಿಕೊಂಡಿರ್ತಾರೆ. ಇಲ್ಲಿ ಒಂದು ಸ್ವಾರಸ್ಯಕರ ವಿಚಾರವನ್ನು ಹಂಚಿಕೊಳ್ಳೋದಾದ್ರೆ, ಈ 1943 ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಬೇಂದ್ರೆ ಅವ್ರಿಗೆ ಕೊಟ್ರೆ, ಮುಂದೆ 1957 ಧಾರವಾಡದೊಳಗ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತದೆ. ಅಲ್ಲಿ ಕುವೆಂಪುರವರನ್ನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ. ಶಿವಮೊಗ್ಗದಾಗಾದಾಗ ಬೇಂದ್ರೆ ಅವರ ಅಧ್ಯಕ್ಷರಾದ್ರೆ, ಧಾರವಾಡದಲ್ಲಿ ಆದಂತಹ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ 1957ರಲ್ಲಿ ರಾಷ್ಟ್ರಕವಿ ಕುವೆಂಪುರವರು ವಹಿಸಿಕೊಂಡಿದ್ದನ್ನು ನಾವಿಲ್ಲಿ ನೆನಪಿಸಿಕೋಬೇಕಾಗ್ತದೆ. ಓಕೆ, ಅಷ್ಟೇ ಅಲ್ಲ, ಮುಂದೆ ಬೇಂದ್ರೆ ಅವರು ತಮ್ಮ ಜೀವನದ ಮಧ್ಯಭಾಗದೊಳಗ ತಮ್ಮ ಕಷ್ಟಗಳನ್ನು ಮರಿಲಿಕ್ಕೆ ಬೇಂದ್ರೆ ಅವರು ಧಾರವಾಡದೊಳಗನ ಗೆಳೆಯರ ಗುಂಪು ಅಂತ ಹೇಳಿ ಒಂದು ಗುಂಪನ್ನ ಕಟ್ಟಿಕೊಳ್ತಾರೆ. ಆ ಗುಂಪನ್ನು ನೋಡೋದಾದ್ರೆ ಶಂಭಾ ಜೋಶಿ ಅವರು, ಬೆಟಗೇರಿ ಕೃಷ್ಣ ಶರ್ಮಾ, ವಿ ಕೆ ಗೋಕಾಕರು, ರಂಶ್ರೀ ಮುಗುಳಿ ಅವರು, ಪ್ರಹ್ಲಾದ್ ನರೇಗಲ್ಲು, ಕೃಷ್ಣಕುಮಾರ್ ಕಲ್ಲೂರ್ ಅವರು, ಹೀಗೆ ಮುಂತಾದವರು ಆ ಗೆಳೆಯರ ಗುಂಪಿನ ಸಕ್ರಿಯ ಸದಸ್ಯರಾಗಿ ಇರ್ತಾರೆ. ಇಲ್ಲಿ ಶಂಭಾ ಜೋಶಿ ಮತ್ತು ಬೇಂದ್ರೆ ಅವರ ವೈರತ್ವದ ಪ್ರಸಂಗವನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಬೇಂದ್ರೆ ಎಷ್ಟು ಪ್ರಸಿದ್ಧ ಕವಿಯಾಗಿದ್ರು ಅಷ್ಟೇ ಪ್ರಸಿದ್ಧ ಜಗಳಗಂಟರಾಗಿದ್ರು ಅನ್ನೋದು ಕೂಡ ಅವರ ಒಡನಾಟಗಳಿಗೆ, ಅವರ ಸಹಪಾಠಿಗಳಿಗೆಲ್ಲ ಗೊತ್ತಿದ್ದಂತಹ ವಿಷಯವೇ ಅಂತ ಹೇಳಿಕೆ ಬಯಸ್ತೀನಿ. ಶಂಭಾ ಜೋಶಿ ಮತ್ತು ಬೇಂದ್ರೆ ಇಬ್ರು ಹೆಚ್ಚು ಕಡಿಮೆ ಸಮಾನ ವಯಸ್ಕರೇ ಆಗಿದ್ರು. ಆದರೆ ಇವರ ನಡುವೆ 60 ವರ್ಷಗಳ ಜಗಳ, 60 ವರ್ಷ ಮಾತಿಲ್ಲದೆ ಇರೋದನ್ನು ನಾವು ಕಾಣ್ತೀವಿ. ಆದರೆ ಬೇಂದ್ರೆ ಯಾರದ ಮನಸ್ಸನ್ನು ನೋಯಿಸ್ಲಿಕ್ಕೆ ಮನಸಾರೆ ಇಷ್ಟಪಡ್ತಿರ್ಲಿಲ್ಲ. ಯಾವುದೋ ಒಂದು ಕಾರ್ಯಕ್ಕೆ ಶಂಭಾ ಜೋಶಿ ಅವರು ಕೀರ್ತನಾಥ್ ಕುರ್ತಕೋಟಿ ಅವ್ರನ್ನ ಕಳಿಸಿ ಬೇಂದ್ರೆ ಅವರಿಗೆ ಆಮಂತ್ರಣ ನೀಡ್ಬೇಕಂತಾರ. ಅವ್ರು ಒಪ್ಪಿದ್ರೆ ನಾನು ಬಂದು ಕರಿತೀನಿ, ಮೊದಲು ನೀವು ಹೋಗಿ ಆಮಂತ್ರಣ ನೀಡು ಅಂತ ಹೇಳಿ ಕೀರ್ತಿನಾಥ್ ಕುರ್ತಕೋಟಿ ಸರ್ನ ಬೇಂದ್ರೆ ಅವ್ರ ಮನೆಗೆ ಶಂಭಾ ಜೋಶಿ ಅವರು ಕಳಿಸ್ತಾರೆ. ಇದನ್ನು ತಿಳ್ಕೊಂಡಂತ ಬೇಂದ್ರೆ ಏನ್ ಮಾಡ್ತಾರ, ಕುರ್ತಕೋಟಿ ಸರ್ ಒಂದು ಮಾತು ಹೇಳ್ತಾರೆ. ಶಂಭಾ ಜೋಶಿ ಏನದಲ್ಲ, ಅವ ನಮ್ಮ ಮನೆಗೆ ಬರ್ಲಿ ಅಂತಾನ ಅಂತ ಹೇಳ್ತಾರ. ಆದ್ರೆ ಅದು ಒಂದು ಷರತ್, ನನ್ನ ಕವಿತೆ ಬಗ್ಗೆ ಅವ ಏನು ಮಾತಾಡ್ಕೂಡ್ದು. ಓಕೆ, ಕೊನೆಗೆ ಈ ಷರತ್ತಿಗೆ ಒಪ್ಪಿ ಶಂಭಾ ಜೋಶಿ ಅವರು ಬೇಂದ್ರೆ ಅವ್ರ ಮನೆಗೆ ಬರ್ತಾರೆ. ಇಬ್ರು 60 ವರ್ಷ ಮಾತಿರಂಗಿಲ್ಲ, ಇದರ ಬದರ ನಿಂತಿರ್ತಾರ. ಒಬ್ರಿಗೊಬ್ರು ಬಹಳ ಭಾವೋದ್ವೇಗಕ್ಕೆ ಒಳಗಾಗಿ ಅಲ್ಲಿ ಪ್ರಸಂಗವನ್ನು ಕುರ್ತಕೋಟಿ ಸರ್ ಎಷ್ಟು ಚಂದ ವರ್ಣಿಸ್ತಾರೆ. 15 ನಿಮಿಷಗಳ ಕಾಲ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಾತಿಲ್ಲ, ಕತೆ ಇಲ್ಲ, ಕಣ್ಣೀರು ಇಬ್ರು ಕಣ್ಣೊಳಗನು ಉಕ್ಕಿ ಬರ್ಲಿಕ್ಕೆ ಶುರು ಆಗ್ತಾವ್ರಿ. ಅಂದ್ರೆ ಜಗಳ ಮಾತು ಇರಂಗಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಪರಸ್ಪರರಿಗೆ ಒಬ್ರಿಗೊಬ್ರಿಗೆ ಎಷ್ಟು ಗೌರವ, ಎಷ್ಟು ಆತ್ಮೀಯತೆ ಅನ್ನೋದು ನಮ್ಗೆ ಇದ್ರ ಮೇಲೆ ತಿಳಿದು ಬರ್ತದೆ. 15 ನಿಮಿಷ ಇಬ್ರು ಕಣ್ಣಾಗೂ ಧರ ಧರ ಧರ, ಒಂದ್ ಕಡೆ ಶಂಭಾ ಜೋಶಿ ಅವ್ರ ಕಣ್ಣಾಗ ನೀರು, ಇನ್ನೊಂದ್ ಕಡೆ ಬೇಂದ್ರೆ ಅವ್ರ ಕಣ್ಣಾಗ ನೀರು, ಧರ 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 ಬೀಳ್ತಾವ. ಬರೀ ಮೌನ ಅನ್ನೋದು ಆವರಿಸಿರ್ತದೆ. ಆ ಕಣ್ಣೀರು, ಅಲ್ಲಿರುವಂತಹ ಮೌನನ ಅವರಿಬ್ಬರ ನಡುವಿನ ಒಂದು ಮನಸ್ಸು ಹೇಗಿತ್ತು, ಸ್ನೇಹ ಹೇಗಿತ್ತು ಅನ್ನೋದನ್ನ ನಮಗೆ ತಿಳಿಸ್ತದೆ. ಹೀಗಾಗಿ ಅಲ್ಲಿಯ ಮೌನ, ಅಲ್ಲಿಯ ಕಣ್ಣೀರು ಮಾತನಾಡ್ತಾವ ಅನ್ನುವಂಥದ್ದನ್ನ ಕುರ್ತಕೋಟಿ ಅವರು ಬರೀತಾರೆ. ಅಷ್ಟರ ಮಟ್ಟಿಗಿನ ದ್ವೇಷ, ಅಷ್ಟರ ಮಟ್ಟಿಗಿನ ಮಾತು ಇಲ್ಲದೆ ಇದ್ರೂ ಕೂಡ ಒಬ್ಬರಿಗೊಬ್ಬರ ಪ್ರೀತಿ
ಯಾವುದೇ ರೀತಿಯಿಂದನೂ ಕಡಿಮೆ ಇರಲಿಲ್ಲ ಅನ್ನುವಂಥದ್ದನ್ನ ಕುರ್ತಕೋಟಿಯವರು ಹೇಳ್ಕೊತಾರೆ. ಇನ್ನೊಂದು ಕಡೆ ಜಿ ವಿ ಕುಲಕರ್ಣಿ ಅನ್ನೋರು ಶಂಭಾ ಜೋಶಿ ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಅವಾಗ ಹೆಂಗಂದ್ರೆ ಧಾರವಾಡದಾಗ ಶಂಭಾ ಜೋಶಿ ಮತ್ತು ಬೇಂದ್ರೆ ಅವರು ಎಷ್ಟು ವೈರತ್ವದಕ್ಕೆ ಹೆಸರಾಗಿದ್ರಂದ್ರೆ, ಯಾರೋ ಒಬ್ಬ ಸಾಹಿತಿನೋ ಒಬ್ಬ ವ್ಯಕ್ತಿನೋ ಬೇಂದ್ರೆ ಅವ್ರ ಮನೆಗೆ ಹೋದ್ರೆ ಶಂಭಾ ಜೋಶಿ ಅವ್ರ ಮನೆಗೆ ಎಲ್ಲಿ ಹೋಗಿ ಬಂದ ಅನ್ನೋ ಮೇಲೆ ಅವ್ರಿಗೆ ಸಿಟ್ಟು ಬೇಂದ್ರೆ ಅವರಿಗೆ. ಅಕಸ್ಮಾತ್ ಶಂಭಾ ಜೋಶಿ ಅವ್ರ ಮನೆಗೆ ಹೋದ್ರೆ ಬೇಂದ್ರೆ ಮನೆಗೆ ಹೋಗಿ ಮೊದ್ಲು ಬೇಂದ್ರೆ ಮನೆಗೆ ಹೋಗಿ ನಮ್ಮ ಮನೆಗೆ ಏನು ಬಂದಾರೋ ಏನೋ ಅನ್ನುವಂತಹ ಒಂದು ಅನುಮಾನ. ಈ ಒಂದು ಪ್ರಸಂಗ ಬಹಳ ಕಡೆ ನೋಡ್ತೀವಿ ನಾವು. ಒಮ್ಮೆ ಏನಾಗ್ತದೆ, ಜಿ ವಿ ಕುಲಕರ್ಣಿ ಶಂಭಾ ಜೋಶಿ ಅವ್ರ ಮನೆಗೆ ಹೋಗ್ತಾರೆ. ಅವಾಗ ಶಂಭಾ ಜೋಶಿ ಜಿ ವಿ ಕುಲಕರ್ಣಿ ಅವ್ರಿಗೆ ಕೇಳ್ತಾರೆ, ಬೇಂದ್ರೆ ಮನೆಗೆ ಹೋಗಿ ಬಂದೇನ ಹೌದಿಲ್ಲ ಅಂತ ಕೇಳ್ತಾರೆ. ಅವಾಗ ಜಿ ವಿ ಕುಲಕರ್ಣಿ ಅವರು, ಅಲ್ರಿ ಜೋಶಿ ಅವ್ರು ನಿಮಗೆ ಹೆಂಗೆ ಗೊತ್ತಾತು ಅನ್ನೋದನ್ನ ಕೇಳ್ತಾರೆ. ಅವಾಗ ಜೋಶಿ ಅವ್ರು ಅಂತಾರ, ಶಂಭಾ ಜೋಶಿ ಅವರು, ಸಾಹಿತ್ಯದ ವಾಸನೆ ಬರ್ಲಿಕ್ಕತ್ತದಪ್ಪ, ಅದಕ್ಕೆ ಕೇಳಿಕತ್ತೀನಿ ಅಂತ ಚಟಾಕೆ ಹಾರಿಸ್ತಾರ. ಅಂದ್ರೆ ಬೇಂದ್ರೆ ಅವ್ರ ಮನೆಗೆ ಭೇಟಿ ಕೊಟ್ಟನ ಸಾಹಿತ್ಯ ಅನ್ನೋದು ಬಡ್ಕೋತದ ವ್ಯಕ್ತಿಗೆ. ಎಷ್ಟೇ ವೈರತ್ವ ಎಷ್ಟೇ ಮಾತು ಬಿಟ್ಟಿರಬಹುದು, ಆದ್ರೆ ಬೇಂದ್ರೆ ಅವ್ರಿಗಿದ್ದಂತಹ ಗೌರವ ಶಂಭಾ ಜೋಶಿ ಅವ್ರ ಮಾತಿನ ಮೂಲಕ ನಮ್ಗೆ ತಿಳಿದು ಬರ್ತದೆ. ಬೇಂದ್ರೆ ಅವರಿಗೆ ಮತ್ತೊಂದು ಕಡೆ ಜಿನಿವಾ, ಸ್ವಿಟ್ಜರ್ಲೆಂಡಿನ ಜಿನಿವಾ ಒಳಗೆ ಕಾವ್ಯ ವಾಚನ ಸಮಾರಂಭಕ್ಕೆ ಆಮಂತ್ರಣ ಬರ್ತದ್ರಿ. ಅವರು ಯಾವುದೇ ರೀತಿ ಫಾರಿನ್ ಕಂಟ್ರಿಗೆ ಅಡ್ಡಾಡಬೇಕು, ಓಕೆ, ಐಷಾರಾಮಿ ಜೀವನ ಅನುಭವಿಸ್ಬೇಕು ಅನ್ನೋದು ಬೇಂದ್ರೆ ಅವ್ರ ಜೀವನದಲ್ಲಿ ಎಲ್ಲೂ ಸುಳಿಲಿಲ್ಲ ಅದು. ಓಕೆ, ಹಾಗಾಗಿ ಅವರು ನವಿರಾಗಿಯೇ ಅತ್ಯಂತ ವಿನಯವಾಗಿಯೇ ಆಮಂತ್ರಣವನ್ನ ತಿರಸ್ಕಾರ ಮಾಡ್ತಾರೆ ಬೇಂದ್ರೆ ಅವರು. ಅದಕ್ಕೆ ತಮಾಷೆಯಾಗಿ ಅಲ್ಲಿ ಅನಂತಮೂರ್ತಿ ಅವರು ಒಂದು ಮಾತು ಹೇಳ್ತಾರೆ. ಯಾವಾಗ ಇವರು ಸ್ವಿಟ್ಜರ್ಲ್ಯಾಂಡ್ ಜಿನಿವಾಕ್ ಹೋಗುವಂತಹ ಒಂದು ಆಮಂತ್ರಣವನ್ನು ನಿರಾಕರಿಸ್ತಾರಲ್ಲ, ಅವಾಗ ಅನಂತಮೂರ್ತಿ ಅವರೊಂದು ಹಾಸ್ಯ ರೂಪದಾಗ ಏನ್ ಹೇಳ್ತಾರ್ರಿ, ಬೇಂದ್ರೆ ಸರ್ ಜಗಳ ಇನ್ನು ಇಂಡಿಯಾದಾಗ ಧಾರವಾಡದಾಗ ಮುಗಿದಿಲ್ಲ, ಸಾಧನಕೆರೆಯಾಗ ಅವ್ರ ಜಗಳ ಮುಗಿದಿಲ್ಲ, ಇನ್ನ ಜಿನಿವಾಕ್ ಹೋಗಿ ಏನ್ ಮಾಡ್ತಾರೆ ಬೇಂದ್ರೆ ಅವರು ಅಂತ ಹೇಳಿ ತಮಾಷೆಗಾಗಿ ಅನಂತಮೂರ್ತಿ ಅವರು ಹೇಳುವಂತ ಒಂದನ್ನ ನಾವು ಕಾಣ್ತೇವೆ. ಮತ್ತೆ ಈ ಮುಂದೆ ಗೆಳೆಯರ ಗುಂಪನ್ನು ತಿಳ್ಕೊಂಡ ಮೇಲೆ ಗೋಕಾಕರು ಮತ್ತು ಬೇಂದ್ರೆ ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಬಹಳ ಸ್ವಾರಸ್ಯಕದರಿ. ಗೋಕಾಕರು ಮತ್ತು ಬೇಂದ್ರೆ ಅವರ ಪ್ರಸಂಗಗಳಂತೂ ಭಯಂಕರ ಖುಷಿ ಕೊಡ್ತಾವ. ಬೇಂದ್ರೆ ಅವ್ರ ಪ್ರಭಾವ ಗೋಕಾಕರ ಮೇಲೆ ಎಷ್ಟಿತ್ತು ಅನ್ನೋದು ಸ್ವತಃ ಗೋಕಾಕರ ತಾವು ಬರೆದಂತಹ ಬೇಂದ್ರೆ ಪೋಯೆಟ್ ಅಂಡ್ ಸಿಯರ್ ಎನ್ನುವಂತಹ, ಬೇಂದ್ರೆ ಒಬ್ಬ ಕವಿ ಮತ್ತು ದಾರ್ಶನಿಕ ಅಥವಾ ಸಂತ ಅನ್ನುವಂತಹ ಒಂದು ಬುಕ್ ಬರೀತಾರ. ಆ ಗ್ರಂಥದೊಳಗ ಹೇಳ್ಕೊಳ್ತಾರ ಬೇಂದ್ರೆ ಅವರೊಂದಿಗೆ ಅವರ ಒಡನಾಟ ಯಾವ ರೀತಿ ಇತ್ತು, ಎಷ್ಟು ಅವರು ಬೇಂದ್ರೆ ಅವರ ಬಗ್ಗೆ ಗೌರವ ಭಾವನೆಯನ್ನ ಗೋಕಾಕರು ಹೊಂದಿದ್ರು ಅನ್ನೋದೆಲ್ಲ ನಮಗ ಬೇಂದ್ರೆ ಪೋಯೆಟ್ ಅಂಡ್ ಸಿಯರ್ ಅನ್ನುವಂತಹ ಗೋಕಾಕರ ಗ್ರಂಥದಿಂದ ತಿಳ್ಕೊಂಡು ಬರ್ತದೆ. ಬೇಂದ್ರೆ ಅವ್ರ ಪರಿಚಯ ಗೋಕಾಕರು ಹೆಂಗಾತ ಅನ್ನೋದ ಸ್ವಾರಸ್ಯಕರವಾದಂತಹ ಪ್ರಸಂಗ ರೀ ಸ್ನೇಹಿತರೆ. ಗೋಕಾಕು ಅವಾಗಿನ ಕಾಲದೊಳಗ ಬ್ರಿಲಿಯಂಟ್ ಹುಡುಗ ಅನ್ಸ್ಕೊಂಡವ್ರು, ನೋಡ್ಲಿಕ್ಕೂ ಅಷ್ಟ ಚಂದ. ಇಂಗ್ಲೆಂಡ್ ಒಳಗ ಆಕ್ಸ್ಫರ್ಡ್ನೊಳಗೆ ಕಲ್ತು ಗೋಲ್ಡ್ ಮೆಡಲ್ ವಿತ್ ಫಸ್ಟ್ ರ್ಯಾಂಕ್ ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ವಾಪಸ್ ಭಾರತಕ್ಕೆ ಬಂದಿರ್ತಾರೆ. ಅವರು ಧಾರವಾಡದೊಳಗ ಗೋಕಾಕರು ರಾಮರಾವ್ ಅಭಯಂಕರ್ ಅನ್ನೋರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಇಂಗ್ಲೆಂಡಿಂದ ಬಂದಂತಹ ರ್ಯಾಂಕ್ ಹೋಲ್ಡರ್, ಗೋಲ್ಡ್ ಮೆಡಲಿಸ್ಟ್ ಬೇರೆ, ಇಂಗ್ಲಿಷ್ ಕವಿತೆಗಳನ್ನು ಬರೆಯುವಂತಹ ಒಂದು ಹುಮ್ಮಸ್ಸು ಗೋಕಾಕರಲ್ಲಿ ಪ್ರಾರಂಭ ಆಗಿರ್ತದೆ. ಹೀಗಾಗಿ ಅವರು ಇಂಗ್ಲಿಷ್ ಕವಿತೆಗಳನ್ನು ಬರೆದು ಅವ್ರ ಯಾರ ಮನೇಲಿ ಇದ್ರಲ್ಲ ರಾಮರಾವ್ ಅಭಯಂಕರ್ ಅವ್ರಿಗೆ ತೋರಿಸ್ತಾ ಇರ್ತಾರೆ. ಅವಾಗ ಅಭಯಂಕರ್ ಅವ್ರು ಏನ್ ಮಾಡ್ತಾರೆ, ಗೋಕಾಕರು ತಮ್ಮ ಇಂಗ್ಲಿಷ್ ಕವನಗಳನ್ನು ಓದಿ ತೋರಿಸುವಾಗ ಮಧ್ಯ ನಾ ನೋಡೋದಕ್ಕಿಂತ ಇದನ್ನ ಬೇಂದ್ರೆ ಅವ್ರಿಗೆ ತೋರ್ಸಪ್ಪ ಗೋಕಾಕ, ಬೇಂದ್ರೆ ಅವ್ರು ಎಸ್ ಅಂದ್ರ ನಾ ಎಸ್ ಅಂದಂಗನ ಅಂತೇಳಿ ಹಗಲಲ್ಲ ಬೇಂದ್ರೆ ಅವ್ರು ನೆನ್ಸ್ಕೊಳ್ಳೋದು, ಬೇಂದ್ರೆ ಅವ್ರ ಪ್ರಸಂಗಗಳನ್ನ ಹೇಳೋದು, ಬೇಂದ್ರೆ ಅವ್ರ ಹಂಗ ಬೇಂದ್ರೆ ಅವ್ರ ಹಿಂಗ ಅಂತ ಹೇಳಿ ಈ ಗೋಕಾಕರ ಇಂಗ್ಲಿಷ್ ಕವಿತೆಗಳನ್ನು ಕೇಳೋಕ್ಕಿಂತ ಹೆಚ್ಚು ಈ ಅಭಯಂಕರ್ ಅವರು ಬೇಂದ್ರೆ ಅವ್ರ ಬಗ್ಗೆ ಗೋಕಾಕರಿಗೆ ಹೇಳಿಕೆ ಮಧ್ಯ ಪ್ರಾರಂಭ ಮಾಡಿರ್ತಾರೆ. ಇದರಿಂದ ಬೇಜಾರು ಮಾಡ್ಕೊಂಡು ಗೋಕಾಕರು ಏನ್ ಮಾಡ್ತಾರ, ಯಾರು ಅವ್ರು ಬೇಂದ್ರೆ, ಎಷ್ಟು ಹೇಳ್ತಿರ್ಲ ಅವ್ರ ಬಗ್ಗೆ ಅಂತ ಹೇಳಿ ಅಭಯಂಕರ್ ಅವ್ರನ್ನ ಕೇಳ್ತಾರ. ಅವಾಗ ಅಭಯಂಕರ್ ಅವ್ರು ಏನ್ ಹೇಳ್ತಾರ, ಅವ್ರೊಬ್ಬ ಟೀಚರ್ ಅದಾರಪ್ಪ, ಅವ್ರಿಗೆ ಹೋಗಿ ತೋರ್ಸ್ ನೀನು, ಆಮೇಲೆ ಬಂದು ಮಾತಾಡೋಣ ಅಂತ ಹೇಳ್ತಾರ. ಅವಾಗ ಗೋಕಾಕರಿಗೆ ಸ್ವಲ್ಪ ಸಿಟ್ಟು ಬರ್ತಾವ ಸಹಜವಾಗಿ. ಆಕ್ಸ್ಫರ್ಡ್ ಇಂದ ಗೋಲ್ಡ್ ಮೆಡಲ್ ವಿತ್ ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿ ನಾನು ಬರೆದಂತ ಇಂಗ್ಲಿಷ್ ಕವಿತೆಗಳನ್ನ ಒಬ್ಬ ಟೀಚರ್ ಯಾವ ಮಟ್ಟಕ್ಕೆ ನಮ್ಮನ್ನು ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ? ಬೇಂದ್ರೆ ಅವ್ರ ಟೀಚರ್ ಅಂತ ಹೇಳ್ತೀರಿ, ನನ್ನ ಕವನಗಳನ್ನು ವಿಮರ್ಶೆ ಮಾಡಿರಿ ಅಂತ ಬೇರೆ ಹೇಳ್ತೀರಿ, ಇದು ಹೆಂಗ್ ಸಾಧ್ಯ ಅನ್ನೋದು ಅವ್ರಿಗೆ ಒಳಗನ ಒಂದು ನಮ್ಮನಿ ಗೊಂದಲವನ್ನ ಗೋಕಾಕರಿಗೆ ಉಂಟು ಮಾಡ್ತಾವ. ಏನೋ ಅಭಯಂಕರ್ ಅವ್ರು ಹೇಳ್ಯಾರ ಅಂದ್ಮೇಲೆ ಹೋಗೋಣ ಅಂತ ಹೇಳಿ ಬೇಂದ್ರೆ ಅವ್ರನ್ನ ಭೇಟಿ ಮಾಡುವಂತ ಪ್ರಸಂಗ ಗೋಕಾಕರಿಗೆ ಒದಗಿ ಬರ್ತದೆ. ಅದು ಎಷ್ಟು ಸ್ವಾರಸ್ಯಕರಾಗಿದೆ ಅನ್ನೋದನ್ನ ಈಗ ನೋಡೋಣ.
ಒಂದು ಸಂಜೆ ಬೇಂದ್ರೆಯವರ ಭೇಟಿಗೆ ಗೋಕಾಕರು ಹೋಗ್ತಾರೆ. ಅದನ್ನು ಬಹಳ ಸುಂದರವಾಗಿ ಅದೇ ಬೇಂದ್ರೆ ಪೋಯೆಟ್ ಅಂಡ್ ಸಿಯರ್ ಅಂತ ಏನು ಗೋಕಾಕರ ಪುಸ್ತಕದಲ್ಲ ಅದರೊಳಗನ ಬಹಳ ಚಂದ ವರ್ಣಿಸ್ತಾರೆ. ಒಂದು ಸಂಜೆ, ಒಂದು ಸುಂದರ ಸಂಜೆ ಗೋಕಾಕ್ ಬೇಂದ್ರೆ ಮಿಲನವಾಯಿತು. ತಾವು ಬರೆದ ಇಂಗ್ಲಿಷ್ ಕವನಗಳನ್ನ ಬೇಂದ್ರೆಯವರ ಮುಂದೆ ಓದಿ ಗೋಕಾಕರು ತೋರಿಸ್ತಾರೆ. ಆಕ್ಚುಲಿ ಬೇಂದ್ರೆಯವರು ಶಾಂತವಾಗಿ ಕೂತ್ಕೊಳ್ಳೋದ ಕಷ್ಟ, ಯಾವಾಗಲೂ ಮಧ್ಯದಲ್ಲಿ ಮಾತಾಡೋದು, ಎಲ್ಲರನ್ನು ಮಾತಾಡಿಸೋದು ಇವೆಲ್ಲ ಬಹಳ ಇರ್ತಾವ. ಆದ್ರೂ ಕೂಡ ಗೋಕಾಕರು ಓದಿದಂತಹ ಇಂಗ್ಲಿಷ್ ಕವನಗಳನ್ನು 15 ನಿಮಿಷ ಬೇಂದ್ರೆಯವರು ಕೇಳ್ತಾರೆ. ಇದ್ರ ಮೇಲೆ ಲೆಕ್ಕ ಹಾಕೊಳ್ರಿ ಎಷ್ಟು ತಾಳ್ಮೆಯಿಂದ ಬೇಂದ್ರೆಯವರು ಗೋಕಾಕರ ಪದ್ಯಗಳನ್ನು ಕೇಳಿಸಿಕೊಂಡ್ರು ಅನ್ನೋದು ನಮಗೆ ಅರ್ಥ. ಯಾಕಂದ್ರೆ 15 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದ ಕಷ್ಟ ಬೇಂದ್ರೆಯವರು. ಅಂತದ್ 15 ನಿಮಿಷ ಗೋಕಾಕರ ಕವನಗಳನ್ನ ಬೇಂದ್ರೆಯವರು ಕೇಳಿ ಆದ್ಮೇಲೆ 3 ಗಂಟೆ ಬೇಂದ್ರೆಯವರು ಆ ಕವನಗಳನ್ನು ವಿಮರ್ಶೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸನ್ನಿವೇಶವನ್ನ ಗೋಕಾಕರವ್ರು ಬರೀತಾರೆ, ಹೇಳ್ತೀನಿ ನಿಮ್ಗ. ರಾತ್ರಿ ಊಟ ತಡವಾಗಿತ್ತದೆಯಲ್ಲ ಅಂದ್ರೆ ಬೇಂದ್ರೆ ಮತ್ತು ಗೋಕಾಕರು ಒಡನಾಟ ಇದ್ದಾಗ ಬೇಂದ್ರೆ ಅವ್ರ ಸೊಸಿ ಎಷ್ಟೊತ್ತಾಯ್ತಲ್ಲ ಇನ್ನು ಏಳವಲ್ರು ಊಟಕ್ಕ ಅಂತ ಹೇಳಿ ಹಣಿಕ್ ಹಾಕ್ತಿರ್ತಾರಂತ. ಆ ಪ್ರಸಂಗವನ್ನು ಸ್ವತಃ ಗೋಕಾಕರು ಹೆಂಗ್ ಬರ್ಕೋತಾರಂದ್ರ, ರಾತ್ರಿ ಊಟ ತಡವಾಗುತ್ತದೆಯಲ್ಲ ಎಂದು ಬೇಂದ್ರೆಯವರ ಸೊಸೆ 3 ಸಲ ಇಣಿಕಿ ನೋಡಿದರಂತೆ. ಕಾವ್ಯ ಲೋಕದಲ್ಲಿ ತಲ್ಲೀನರಾದ ಕವಿಗಳಿಗೆ ಭಂಗ ತರಬಾರದೆಂದು ಮರಳಿ ಹೋದರಂತೆ ಅಂತ ಹೇಳಿ ಗೋಕಾಕರು ಬರ್ಕೋತಾರ. ಅಂದ್ರ ಅವ್ರ ಸೊಸಿ ಹಗಲೆಲ್ಲ ಹಣಿಕೆ ಹಾಕೋದು ನೋಡಿ ಯಾವ ರೀತಿಯ ಭಾವನೆಗಳನ್ನು ಗೋಕಾಕರು ಹಂಚ್ಕೋತಾರ ಅನ್ನೋದು ನಮಗ ತಿಳಿದು ಬರ್ತದೆ. ಮುಂದುವರಿಸ್ತಾರ. ಕಲ್ಪನೆಯ ಹಕ್ಕಿ ಅಡುಗೆ ಮನೆಯಿಂದ ಹಾರುತ್ತ ನಕ್ಷತ್ರ ಲೋಕ ಸೇರಿತು. ಅಂದ್ರೆ ಬೇಂದ್ರೆಯವರ ಮನೆಯಿಂದ ಹೊರ ಬಿದ್ದಂತಹ ಗೋಕಾಕರು ಬ್ಯಾರೆ ಗೋಕಾಕರಾಗಿದ್ರು ಅವರು. ಕೊನೆಗೆ ಗೋಕಾಕರು ಬರೀತಾರ, ಬೇಂದ್ರೆಯವರ ಮನೆಯಿಂದ ಎದ್ದೆ, ಆಗ ನಾನು ಬೇರೆ ವ್ಯಕ್ತಿಯೇ ಆಗಿದ್ದೆ ಅಂತ ಹೇಳಿ ಹೆಮ್ಮೆಯಿಂದ ಬರ್ಕೋತಾರ. ಆ 3 ತಾಸು ಬೇಂದ್ರೆಯವರ ರಸಪ್ರವಾಹದಲ್ಲಿ ಏನು ಬಿದ್ದು ಹೇಳ್ತಾರಲ್ಲ ಗೋಕಾಕರು, ಅವರಿಗೆ ಗೋಕಾಕರಿಗೆ ಬೇರೆ ಪಥವನ್ನೇ ಬೇಂದ್ರೆಯವರು ತೋರಿಸಿದಂತಾಗ್ತದೆ. ಮುಂದೆ ಗೋಕಾಕರು ಇಂಗ್ಲಿಷ್ ಕವನಗಳನ್ನು ಬಿಟ್ಟು ಕನ್ನಡದೊಳಗ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಹೇಳ್ಕೋತಾರ ಗೋಕಾಕರು, ನನ್ನ ಆತ್ಮಕ್ಕೆ ತೃಪ್ತಿ ನೀಡುವ ಪದ್ಯ ರಚಿಸ್ಲಿಕ್ಕೆ ಪ್ರಾರಂಭಿಸಿದ್ದ ಬೇಂದ್ರೆಯವರ ಭೇಟಿಯ ನಂತರ ಅಂತ ಹೇಳಿ ಗೋಕಾಕರು ಬರೀತಾರೆ. ಬೇಂದ್ರೆ ಇಲ್ಲಂದಿದ್ರ ನನ್ನ ಕಾವ್ಯಗಳನ್ನು ಇಂಡೋ ಇಂಗ್ಲಿಷ್ ಮರುಭೂಮಿಯಲ್ಲಿ ನಾಶ ಆಗಿ ಯಾರಿಗೂ ಹೇಳ್ದ ಕೇಳ್ದಂಗೆ ನಾಶ ಆಗಿ ಹೋಗ್ತಿದ್ವು, ಅವ್ನು ಕೇಳೋರ್ ಗತಿ ಇರಲಿಲ್ಲ ಅಂತ ಹೇಳಿ ಸ್ವತಃ ಗೋಕಾಕರು ಬರ್ಕೋತಾರ. ಅಂದ್ರೆ ಇಂಗ್ಲಿಷ್ನ ಹುಚ್ಚಿಡಿಸ್ಕೊಂಡು ನಾನು ನನ್ನ ಕನ್ನಡ ಸಾಮರ್ಥ್ಯವನ್ನು ಮರೆತು ನನ್ನ ಕವನಗಳು, ಇಂಗ್ಲಿಷ್ ಕವನಗಳು ಮರುಭೂಮಿಯಲ್ಲಿ ನಾಶ ಆಗಿ ಹೋಗ್ತಿದ್ವು, ಇಂಡೋ ಇಂಗ್ಲಿಷ್ ಮರುಭೂಮಿಯಲ್ಲಿ ನಾಶ ಆಗಿ ಹೋಗ್ತಾ ಇದ್ವು ಅನ್ನುವಂಥ ಒಂದು ಪ್ರಸಂಗವನ್ನ ಹೇಳ್ಕೋತಾರ. ಅಂದ್ರೆ ನನಗೆ ಹೊಸ ದಿಕ್ಕನ್ನು ಬೇಂದ್ರೆಯವರು ತೋರಿಸಿಕೊಟ್ರು ಅನ್ನೋ ಭಾವದೊಳಗ ಗೋಕಾಕರು ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ನಾನು ಭಯಪಡುವ ವಿಮರ್ಶಕ ಅಂದ್ರ ಬೇಂದ್ರೆಯವರು ಮಾತ್ರ ಅಂತ ಹೇಳಿ ಗೋಕಾಕರು ಹೇಳ್ಕೋತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ವಿಮರ್ಶಾ ಸಾಮರ್ಥ್ಯವನ್ನ ನಾವು ಬೇಂದ್ರೆಯಲ್ಲಿ ಕಾಣ್ತೀವಿ ಅನ್ನೋದನ್ನ ಗೋಕಾಕರ ಮಾತಲ್ಲಿ ತಿಳ್ಕೊಳ್ತೀವಿ. ಬೇಂದ್ರೆಯವರಿಂದ ಪ್ರಭಾವಿತ ಆದಂತಹ ಗೋಕಾಕರು ಬೇಂದ್ರೆಗೂ ಗುರುಗಳಾಗಿ ಬರುವಂತ ಪ್ರಸಂಗನೂ ಕೂಡ ಬರ್ತದ ಸ್ನೇಹಿತರೆ. ಈಗಾಗಲೇ ಹೇಳಿದಂಗ ಬೇಂದ್ರೆಯವರು ಗರಿ ಕವನ ಸಂಕಲನದೊಳಗೆ ಒಂದು ಪದ್ಯ ಬರ್ತದ, ನರಬಲಿ ಅಂತ. ಆ ನರಬಲಿ ಬ್ರಿಟಿಷರ ಆಡಳಿತದ ವಿರುದ್ಧ ಬರೆದಂತಹ ಒಂದು ಪದ್ಯ. ಅದು ಹೆಚ್ಚು ಪ್ರಚೋದನಕಾರಿಯಾಗಿದ್ದರಿಂದ ಬ್ರಿಟಿಷರು ಏನ್ ಮಾಡ್ತಾರೆ, ಬೇಂದ್ರೆಯವ್ರನ್ನ ಬೆಳಗಾವಿನ ಹಿಂಡಲ್ಗಾ ಜೈಲೊಳಗೆ ಹಾಕ್ತಾರ. ಆಮೇಲೆ ಸ್ವಲ್ಪ ದಿವಸಗಳ ಕಾಲ ಗೃಹ ಬಂಧನದಿಲ್ತಾರ ಧಾರವಾಡದಾಗ. ಅದಾದ್ಮೇಲೆ ಒಂದು ಕಂಡೀಷನ್ ಮೇಲೆ ಹೊರಗೆ ಬಿಡ್ತಾರ. ಏನದು, 10 ವರ್ಷಗಳ ಕಾಲ ಪ್ರೈವೇಟ್ ನಲ್ಲಾಗ್ಲಿ ಗೌರ್ಮೆಂಟ್ ನಲ್ಲಾಗ್ಲಿ ಅವ್ರಿಗೆ ಕೆಲಸ ನೀಡಬಾರದು ಅನ್ನುವಂಥ ಷರತ್ತಿನ ಮೇಲೆ ಬೇಂದ್ರೆ ಅವ್ರನ್ನ ಬಿಟ್ಟಿರ್ತಾರೆ. ಆ ಸಮಯದೊಳಗ ಇವರು MA ಮಾಡ್ಲಿಕ್ಕೆ ಮುಂಬೈಗೆ ಹೋಗುವಂತ ಪ್ರಸಂಗ ಬರ್ತದೆ. ಮುಂಬೈ ವಿಶ್ವವಿದ್ಯಾಲಯದೊಳಗ MA ಕನ್ನಡಕ್ಕ ಬೇಂದ್ರೆ ಅವರು ದಾಖಲಾತಿಯನ್ನು ಪಡ್ಕೋತಾರ, ಪ್ರವೇಶವನ್ನ ಪಡಿತಾರ. ಗೋಕಾಕರು BA ಮತ್ತು MA ಇಂಗ್ಲಿಷನ್ನ ಫಸ್ಟ್ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್ ಆಗಿ ಪಾಸ್ ಆಗಿರ್ತಾರೆ. ಆದ್ರೆ ಅವ್ರ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ಇರ್ತದ್ರಿ. ಅವ್ರ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದಿದ್ದಕ್ಕ ಮುಂಬೈ ವಿಶ್ವವಿದ್ಯಾಲಯದೊಳಗ ಕನ್ನಡವನ್ನ ಬೋಧಿಸ್ಲಿಕ್ಕೂ ಕೂಡ ಗೋಕಾಕರಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹೀಗಾಗಿ ಗೋಕಾಕರು ಕನ್ನಡ ವಿಷಯವನ್ನು ಕೂಡ ಮುಂಬೈ ವಿಶ್ವವಿದ್ಯಾಲಯದಲ್ಲಿ MA ತರಗತಿಗಳಿಗೆ ಬೋಧನೆ ಮಾಡ್ತಾ ಇರ್ತಾರೆ. ಅದೇ MA ತರಗತಿಗೆ, ಸ್ನಾತಕೋತ್ತರ ಪದವಿಗೆ ಕನ್ನಡ ವಿಷಯಕ್ಕ ಬೇಂದ್ರೆ ಅವರು ದಾಖಲಾಗ್ತಾರೆ. ಆಗ ಬೇಂದ್ರೆ ಅವರಿಗೆ ಶಿಕ್ಷಕರಾಗಿ ಗೋಕಾಕರು ಬರುವಂತ ಪ್ರಸಂಗ ಉದ್ಭವ ಆಗ್ತದೆ. ಆದ್ರೆ ಬೇಂದ್ರೆ ನೋಡ್ರಿ, ಬೇಂದ್ರೆ ಅವರ ವಿಚಾರಗಳನ್ನು ಹೇಳೋದಾದ್ರೆ ಎಂತಹ ವ್ಯಕ್ತಿತ್ವ ಅನ್ನೋದು ಇದ್ರ ಮೇಲೆ ತಿಳ್ಕೊಬಹುದು ನಾವು. ಒಂದಿಷ್ಟು ಬೇಜಾರು ಮಾಡ್ಕೊಳಂಗಿಲ್ಲ ಬೇಂದ್ರೆ ಅವರು.
ಗೋಕಾಕರು ತಮ್ಮ ಶಿಕ್ಷಕರು ಅಂದಾಗ ಒಂದಿಷ್ಟು ಬೇಸರ ಮಾಡ್ಕೊಳ್ದ ಇದು ನನ್ನ ಭಗವಂತ ನನ್ನ ಮೇಲೆ ಕರುಣೆ ತೋರಿದಂತೆ ಅಂತ ಹೇಳಿ ಭಾವಿಸ್ತಾರೆ. ಗೋಕಾಕರಿಗೆ ಒಂದು ಕಡೆ ಹೆಮ್ಮೆ, ಇನ್ನೊಂದು ಕಡೆ ಮುಜುಗರ. ಇಂತಹ ಅದ್ಭುತ ಕವಿಗೆ ನಾನ್ ಶಿಕ್ಷಕನಾಗಿ ಹೋಗ್ತೀನಿಲ್ಲಪ್ಪ ಅನ್ನುವಂಥ ಒಂದು ಮುಜುಗರ, ಒಂದು ಕಡೆ ಬೇಂದ್ರೆಯವರೊಂದಿಗೆ ಒಡನಾಟ ಬೆಳೆಸುವಂತಹ ಒಂದು ಅವಕಾಶ ಕೊಟ್ಟರಲ್ಲ ದೇವರು ಅನ್ನುವಂತಹ ಒಂದು ಹೆಮ್ಮೆ. ಒಂದ್ ಕಡೆ ಗೋಕಾಕರು ಹೇಳ್ಕೊತಾರ, ತರಗತಿಗೆ ಹೋಗೋ ತನಕ ಮಾತ್ರ ನಾ ಶಿಕ್ಷಕ, ತರಗತಿಯಲ್ಲಿ ಬೇಂದ್ರೆ ಅವರ ಶಿಕ್ಷಕ, ನಾ ವಿದ್ಯಾರ್ಥಿ ಮಾತ್ರ ಅಂತ ಹೇಳಿ ಗೋಕಾಕರು ಹೇಳ್ಕೊತಾರ. ನಂತರ ಎಂಎನಲ್ಲಿ 3ನೇ ದರ್ಜೆಯಲ್ಲಿ ಬೇಂದ್ರೆ ಅವರು ಪಾಸ್ ಆಗ್ತಾರೆ. ಅದು ಹೆಂಗ್ ಪಾಸ್ ಆಗ್ತಾರ ಅನ್ನೋದು ಕೂಡ ಬಹಳ ಸ್ವಾರಸ್ಯಕರವಾಗಿದೆ. ಪರೀಕ್ಷೆ ಒಳಗ ಒಂದು ಕವಿತೆಯನ್ನ ವಿಮರ್ಶೆ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಕನ್ನಡ ಪತ್ರಿಕೆ ಒಳಗ. ಅದು ಬೇಂದ್ರೆ ಅವರದ ಕವಿತೆನ ಆಗಿರ್ತದ್ರಿ. ಬೇಂದ್ರೆ ಅವ್ರ ಕವಿತೆಯನ್ನ ಎಂಎ ವಿದ್ಯಾರ್ಥಿ ಅಂತ ಬೇಂದ್ರೆ ಅವರಿಗೆ ವಿಮರ್ಶೆ ಮಾಡುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತದ. ಅದನ್ನ 3 ಗಂಟೆಗಳ ಕಾಲ ನಿರರ್ಗಳವಾಗಿ, ಸತತವಾಗಿ, ಸುಂದರವಾಗಿ ವಿಮರ್ಶೆ ಮಾಡುವಂತ ಪ್ರಯತ್ನವನ್ನ ಬೇಂದ್ರೆ ಅವರು ಮಾಡ್ತಾರೆ. ಆದ್ರ 3ನೇ ದರ್ಜೆಯಲ್ಲಿ ಅವ್ರನ್ನ ಪಾಸ್ ಮಾಡ್ತಾರೆ. ಇದ್ರ ಮೇಲೆ ತಿಳ್ಕೊಳ್ರಿ, ಈ ಮೌಲ್ಯಮಾಪನ ಅಥವಾ ಮಾಪಕನಿಗೆ ಎಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇತ್ತು ಅನ್ನೋದು ನಮಗ ಇದರಿಂದ ಗೊತ್ತಾಗ್ತದೆ. ಇನ್ನೊಂದ್ ರೀತಿ ಹೇಳೋದಾದ್ರೆ, ಬೇಂದ್ರೆ ಅವರು ಬರೆದಂತಹ ವಿಮರ್ಶೆ ಮೌಲ್ಯಮಾಪಕರ ಬುದ್ಧಿಗೂ ಮೀರಿದ್ದಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನ್ಪಿಡ್ಬೇಕಾಗ್ತದೆ. ಖ್ಯಾತ ಸಂಶೋಧಕರಾದಂತಹ ಎಂ ಕಲಬುರ್ಗಿ ಅವರು ಬೇಂದ್ರೆ ಅವ್ರನ್ನ ಕುರಿತು ಏನು ಹೇಳಿದ್ರು ಅಂತ ಹೇಳಿ ಈಗ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಷ್ಟೊತ್ತವರೆಗೆ ಗೋಕಾಕರು ಮತ್ತು ಬೇಂದ್ರೆ ಅವರ ಪ್ರಸಂಗವನ್ನ ಚರ್ಚಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಹೇಳಲಿಕ್ಕೆ ಬಹಳದರಿ, ಅದರ ಸಮಯಾವಕಾಶದಿಂದ ಕೆಲವೊಂದು ಪ್ರಮುಖ ಘಟನಾವಳಿಗಳನ್ನ, ಪ್ರಮುಖ ಪ್ರಸಂಗಗಳನ್ನ ಹೇಳ್ಕೋತ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸರ್. ಹೃದಯರೇ, ಏನಾದ್ರೂ ಅಲ್ಪ ಸ್ವಲ್ಪ ಬಿಟ್ಟಿದ್ರು ಕೂಡ ಕ್ಷಮಿಸ್ರಿ ಅಂತ ಹೇಳ್ತಾ, ಈಗ ಎಂ ಕಲಬುರ್ಗಿ ಅವರು ಬೇಂದ್ರೆ ಅವ್ರ ಕುರಿತು ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ. ಪ್ರಾಣ ಪಾತಳಿಯ ಮೇಲೆ ಸಾಹಿತ್ಯ ನಿರ್ಮಾಣ ಮಾಡ್ತಾ ಮಾಡ್ತಾ ಬೇಂದ್ರೆ ಅವರು ಆತ್ಮ ಪಾತಾಳಿಗೆ ಹೋಗುವಂತ ಶಕ್ತಿ ಇರುವ ದಾರ್ಶನಿಕ ಕವಿ ಅಂತ ಹೇಳಿ ಎಂ ಕಲಬುರ್ಗಿ ಸರ್ ಬೇಂದ್ರೆ ಅವರ ಕುರಿತು ಬರೀತಾರೆ. ಒಬ್ಬ ಅವಧೂತ ಕವಿ ಅಂತ ಹೇಳಿ ಅವರನ್ನ ಬಣ್ಣಿಸ್ತಾರೆ. ಯಾರು? ಎಂ ಕಲಬುರ್ಗಿ ಅವರು. ಅದೇ ರೀತಿ ಕನ್ನಡದ ಖ್ಯಾತ ವಿಮರ್ಶಕರಾದಂತಹ GS ಆಮೂರ್ ಅವರು ತಮ್ಮ ಭುವನದ ಭಾಗ್ಯ ಅನ್ನುವಂಥ ಕೃತಿಯೊಳಗ ಬೇಂದ್ರೆ ಅವರ ಕುರಿತು ಅತ್ಯಂತ ಸ್ವಾರಸ್ಯಕರವಾದ ವಿಚಾರಗಳನ್ನ ಮೆಲುಕು ಹಾಕ್ತಾರೆ. ಬೇಂದ್ರೆ ಅವರು ಈ ಭೂಮಿ ಮೇಲೆ ಜನಿಸಿದ್ದ ನಮ್ಮ ಭೂಮಿಯ ಭಾಗ್ಯ, ಭುವನದ ಭಾಗ್ಯ ಅನ್ನುವಂತಹದ್ದನ್ನ ಹೆಮ್ಮೆಯ ಮನೋಭಾವದಿಂದ GS ಆಮೂರ್ ಅವರು ಬರ್ಕೋತಾರೆ. ಓಕೆ, ಅಷ್ಟೇ ಅಲ್ಲ, ಒಮ್ಮುಖ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಹೀಗೆ ಹಲವಾರು ಬೇಂದ್ರೆ ಮೇಲೆ GS ಆಮೂರ್ ಅವರ ಕೃತಿಗಳನ್ನು ನಾವು ಕಾಣ್ತೇವೆ ಸ್ನೇಹಿತರೆ. ಈಗ ಬೇಂದ್ರೆ ಅವರ ಕೆಲವೊಂದು ಎಲ್ಲ ಸಾಲುಗಳು ಅದ್ಭುತನೇ, ಆದ್ರೆ ನನಗೆ ಇಷ್ಟ ಆದಂತಹ ಕೆಲವೊಂದು ಅದ್ಭುತ ಸಾಲುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದಂತೆ ಇಡೀ ಜೀವನವನ್ನ 6 ಶಬ್ದಗಳಲ್ಲಿ ಅತ್ಯಂತ ನೀಟಾಗಿ ಕಟ್ಟಿಟ್ಟಂತಹ ವ್ಯಕ್ತಿ ಅಂದ್ರ, ಕವಿ ಅಂದ್ರ ಬೇಂದ್ರೆ ಅವರು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳಿ ಸಾರಿದಂತಹ ಧೀಮಂತ ಕವಿ ಬೇಂದ್ರೆ ಅವರು. ಒಂದ್ ಕಡೆ ಹೇಳ್ಕೊತಾರೆ ಅವರು, ನನ್ನ ಕಷ್ಟ ಏನ್ರ ಯಾಕಿರ್ಲಿ, ನನ್ನ ಸಾಹಿತ್ಯದಿಂದ ನಿಮಗೆ ಸಂತೋಷ ಸಿಕ್ಕ್ರ ಅದ ನನಗೆ ದೊಡ್ಡ ಸಂತೋಷ ಅನ್ನೋ ಮಾತಿನೊಳಗೆ ಹೇಳ್ತಾರೆ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರ ಇದರೆ ಆ ಸವಿಯ ಹಣಿಸು ನನಗೆ. ನನ್ನ ಸಾಹಿತ್ಯದಿಂದ ನಿನ್ನ ಎದೆ ಕರಗಿದ್ರೆ, ನಿನಗೆ ಮನಸ್ಸಿಗೆ ಖುಷಿ ಆದ್ರ ಅದನ್ನ ನನ್ನ ಜೊತೆ ಹಂಚ್ಕೋ ಸಾಕು. ನನ್ನ ಪಾಡು, ನನ್ನ ಕಷ್ಟ, ನನ್ನ ತಾಪತ್ರಯ ನನ್ನ ಜೊತೆನೇ ಇರ್ಲಿ, ಆದ್ರೆ ಸಂತೋಷವನ್ನ ಮಾತ್ರ ನಾನು ನಿಮ್ಗೆ ಹಂಚಲಿಕ್ಕೆ ಇಷ್ಟಪಡ್ತೀನಿ ಅನ್ನುವಂತಹ ಒಂದು ಒಳ್ಳೆಯ ಅದ್ಭುತ ಸಾಲುಗಳನ್ನು ನಾವು ಬೇಂದ್ರೆ ಅವರಲ್ಲಿ ಕಾಣ್ತೇವೆ. ಸಾವಿನ ಕುರಿತು ಅತ್ಯಂತ ಸ್ವಾರಸ್ಯಕರವಾಗಿ ಬೇಂದ್ರೆ ಅವರ ಹೇಳಿಕೆಯನ್ನ, ನುಡಿಗಳನ್ನ ನಾವು ನೋಡ್ತೀವಿ. ಸಾವಿನ ಬಗ್ಗೆ ಒಟ್ಟ ಹೆದರಂಗಿಲ್ಲ ಅಂತ ಹೇಳ್ಕೊತಾರೆ ಬೇಂದ್ರೆ ಅವರು. ಯಾಕೆ ಹೆದರಂಗಿಲ್ಲ ಅನ್ನೋದನ್ನ ನೋಡ್ರಿ. ಈಗ ಸಾವಿಗೆ ನಾ ಹೆದರುದಿಲ್ಲ, ಯಾಕಂದ್ರ ನಾ ಇರು ತನಕ ಅದು ಬರುದಿಲ್ಲ, ಅದು ಬಂದಾಗ ನಾ ಇರುದಿಲ್ಲ. ಎಷ್ಟು ಸತ್ಯವಾದಂತ ಮಾತು ನೋಡ್ರಿ. ಈಗ ಭಯ ಪಡುದ್ರ ಏನ್ ಅರ್ಥದ ಸಾವಿಗೆ? ಸಾವು ಬರುದಿದ್ರು ಬರ್ತದ, ಬಂತಂದ್ರೆ ಹೆದರ್ಲಿಕ್ಕೆ ನಾ ಇರಂಗಿಲ್ಲ ಅನ್ನುವಂತಹ ಮಾತನ್ನ ಬೇಂದ್ರೆ ಅವರು ಹೇಳ್ತಾರೆ. ಕೊನೆಯದಾಗಿ ಬೇಂದ್ರೆಯವರ ಕವಿತೆಗಳಲ್ಲಿ ನನಗಿಷ್ಟವಾದಂತಹ ಕವಿತೆಗಳ ಕೆಲವೊಂದು ಆಯ್ದ ಸಾಲುಗಳನ್ನ ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನೇನು ಸಂಗೀತಗಾರನಲ್ಲ, ಸಂಗೀತದ ಗಂಧಗಾಳಿಯು ನನಗೆ ಗೊತ್ತಿಲ್ಲ. ಆಕ್ಚುಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ. ಅವರ ನಾನು ಬಡವ ಆತ ಬಡವಿ, ನಾನು ಬಡವಿ ಆತ ಬಡವ ಅನ್ನುವಂತಹ
ಕವಿತೆಯನ್ನ ಹಿಂಡಲ್ಗ ಜೈಲಲ್ಲಿದ್ದಾಗ ಸೆರೆವಾಸದಲ್ಲಿದ್ದಾಗ ಬೇಂದ್ರೆ ಅವರು ಬರೀತಾರೆ. ಆಕ್ಚುಲಿ ಬೇಂದ್ರೆ ಅವರು ಬರೆದಂಥ ಧಾಟಿ ನೋಡಿದ್ರೆ ಬೇಂದ್ರೆ ಅವರ ಪತ್ನಿ ಬೇಂದ್ರೆ ಅವರ ಜೊತೆ ಸಂಸಾರ ಮಾಡಿದಾಗ ಅವರಿಗೆ ಏನು ಅನ್ನಿಸ್ತು ಅನ್ನೋದನ್ನು ಬೇಂದ್ರೆ ಅವರು ತಮ್ಮ ಪತ್ನಿಯ ಬಾಯಲ್ಲಿ ಹೇಳುವಂತಹ ಮಾತುಗಳನ್ನ ಈ ಸಾಲುಗಳಲ್ಲಿ ನಾವು ಕಾಣ್ತೀವಿ. ನಾನು ಬಡವಿ ಆತ ಬಡವ, ಒಲವೆ ನಮ್ಮ ಬದುಕು, ಬಳಸಿಕೊಂಡೆವದನೆ ನಾವು, ಅದಕ್ಕೂ ಇದಕ್ಕೂ ಎದುಕು. ಅದ್ಭುತ ಸಾಲುಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡ್ರಿ, ಬಡತನ ಅನ್ನೋದು ಕಿತ್ತ ಇದ್ರೂ ಕೂಡ ಒಲವು ಅನ್ನೋದು ನಮ್ಮ ಬದುಕಾಗಿತ್ತು. ನಾವೆದಕ್ಕೂ ಶ್ರೀಮಂತಿಕೆಗೆ, ಮಟೀರಿಯಲಿಸ್ಟಿಕ್ ಲೈಫ್, ಭೌತಿಕ ವಸ್ತುವಿಗೆ ಎಂದಿಗೂ ಇಬ್ರು ಆಶೆ ಪಟ್ಟವರಲ್ಲ. ಹೀಗಾಗಿ ಎಷ್ಟೇ ಬಡತನ ಇದ್ರೂ ಕೂಡ ಒಲವು ಅನ್ನೋದು ನಮ್ಮಿಬ್ಬರಲ್ಲಿ ಹೆಚ್ಚಾಗಿತ್ತು ಅನ್ನೋದನ್ನ ಅವರ ಪತ್ನಿಯವರು ಹೇಳ್ಕೊತಾರೆ ಬೇಂದ್ರೆ ಅವ್ರನ್ನ ಕೊಂಡಂಗೆ. ಹೀಗಾಗಿ ನಾನು ಬಡವಿ ಆತ ಬಡವ, ಒಲವೆ ನಮ್ಮ ಬದುಕು, ಬಳಸಿಕೊಂಡೆವದನೆ ನಾವು, ಅದಕ್ಕೂ ಇದಕ್ಕೂ ಎದುಕು. ಅಂದ್ರೆ ಒಲವು ಅನ್ನೋದನ್ನ ಜೀವನದ ಎಲ್ಲ ಪ್ರಸಂಗಗಳಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ನಾವು ಪ್ರೀತಿ, ಒಲವು, ಸುಖಗಳನ್ನೇ ಹಂಚಿಕೊಂಡು ಬೆಳೆದ್ವಿ. ಹೀಗಾಗಿ ನಮಗೆ ಬಡತನ ಅನ್ನೋದು ಎದ್ದು ಕಾಣಲಿಲ್ಲ ಅನ್ನುವಂಥದ್ದನ್ನ ಆರ್ತೊಳಗೆ ಬರೀತಾರ. ನೋಡ್ರಿ ಏನಿತ್ತು ಕೊಡ್ಲಿಕ್ಕೆ ಬರೀತಾರ. ಅವ್ರ ಪತ್ನಿಯವ್ರ ಬಾಯಲ್ಲಿ ಹೇಳುವಂಗ, ಆತ ಕೊಟ್ಟ ವಸ್ತು ಒಡವೆ, ನನಗೆ ಅವಗೆ ಗೊತ್ತು. ಏನ್ ಕೊಡ್ತಾರ, ಏನಿದೆ ಅಂತ ಕೊಡ್ತಾರ ಬೇಂದ್ರೆ ಅವರು. ಹೇಳ್ತಾರ ಅವ್ರ ಪತ್ನಿ, ಆತ ಕೊಟ್ಟ ವಸ್ತು ಒಡವೆ, ನನಗೆ ಅವಗೆ ಗೊತ್ತು, ತೋಳುಗಳಿಗೆ ತೋಳ ಬಂದಿ, ಕೆನ್ನೆ ತುಂಬ ಮುತ್ತು, ನಾನು ಬಡವಿ ಆತ ಬಡವ, ಒಲವೆ ನಮ್ಮ ಬದುಕು. ನೋಡ್ರಿ ಏನ್ ಕೊಟ್ರು ಏನ್ ತಗೊಂಡ್ರು ಅನ್ನೋದನ್ನ ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ಯಾರ. ಬಡತನ ಇದ್ರೂ ಕೂಡ ಒಲು ಅನ್ನುವಂಥದ್ದು ಇತ್ತಂದ್ರೆ ಎಂತಹ ಬಡತನದಲ್ಲೂ ಕೂಡ ಪ್ರೀತಿ ಕಡಿಮೆ ಆಗದೆ ಇರುವಂಗ ಗಂಡ ಹೆಂಡತಿ ಬದುಕಬಹುದು ಅನ್ನೋದನ್ನ ಬೇಂದ್ರೆ ಅವರ ಪತ್ನಿಯವರು ತಮ್ಮ ಹಾಡುಗಳ ಮೂಲಕ, ಬೇಂದ್ರೆ ಅವರ ಮಾತಿನಲ್ಲಿ ನಾವಿದನ್ನು ಕೇಳ್ತೇವೆ. ಓಕೆ, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು. ಎಷ್ಟೇ ಕೊರತೆಗಳಿದ್ರು, ಎಷ್ಟೋ ಕುಂದು ಕೊರತೆಗಳಿದ್ರು ಯಾವುದನ್ನು ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳಿಲ್ಲ. ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆಗಿತ್ತ ಜೀವ ಫಲವ, ತುಟಿಗೆ ಹಾಲು ಜೇನು ಅಂತ ಬರೀತಾರೆ. ಎಷ್ಟು ಸುಂದರವಾದಂತಹ ಸಾಲುಗಳನ್ನ ಬೇಂದ್ರೆ ಅವರ ಕಾವ್ಯದಲ್ಲಿ ನಾವು ಕಾಣ್ತೇವೆ ಸ್ನೇಹಿತರೆ. ಅದೇ ರೀತಿ ಅವರ ಬೆಳಗು ಕವಿತೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ಇದು ಕೂಡ ಸೂರ್ಯೋದಯಕ್ಕೆ ಅತ್ಯಂತ ಉತ್ತಮವಾದಂತಹ ಪ್ರತಿಮೆ ಅಂದ್ರ ಬೇಂದ್ರೆ ಅವರ ಬೆಳಗು ಕವಿತೆ. ಸೂರ್ಯನನ್ನ ಶಾಖಕ್ಕ, ಶಕ್ತಿಗೆ, ಬಿಸಿಗೆ ಹೋಲಿಸಿ ಹಲವಾರು ಪ್ರತಿಮೆಗಳನ್ನು ನೋಡ್ತೀವಿ. ಆದ್ರೆ ಸೂರ್ಯನನ್ನ ನೀರಿಗೆ ಹೋಲಿಸಿ ಬರೀತಾರಲ್ರಿ ಬೇಂದ್ರೆ ಅವರು. ಎಂತ ಅದ್ಭುತ ಕಲ್ಪನೆ. ಓಕೆ, ಜಗವೆಲ್ಲ ತೊಯ್ದ ಅಂತ ಬರೀತಾರ. ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತೊಯ್ದ ದೇವನು, ಜಗವೆಲ್ಲ ತೊಯ್ದ. ಅಂದ್ರೆ ಸೂರ್ಯೋದಯದ ಒಂದು ಸನ್ನಿವೇಶವನ್ನ ನೀರಿಗೆ ಹೋಲಿಸಿ ಹೆಂಗ ಸೂರ್ಯ ಉದಯ ಆದಾಗ ಇಡೀ ಅವನ ಪ್ರಕಾಶವಾದ ಬೆಳಕು ಹೆಂಗ ಭೂಮಿಯನ್ನು ಆವರಿಸ್ತಾ ಹೋಗ್ತದೆ, ಅವನ ಬೆಳಕಿನ ಆವರಣವನ್ನ ನೀರಿಗೆ ಹೋಲಿಸಿ ಬರುವಂತಹ ಕಲ್ಪನೆ ನಿಜಕ್ಕೂ ತುಂಬಾ ಅದ್ಭುತವಾದಂತಹ ಬೇಂದ್ರೆ ಅವರ ಪ್ರತಿಮೆ ಅಂತ ಹೇಳಿ ನಾವು ಹೇಳಬಹುದು. ಸೂರ್ಯೋದಯಕ್ಕೆ ಅವರ ಬೆಳಗು ಕವಿತೆ ಪ್ರತಿಮೆ ಆದ್ರೆ ಸೂರ್ಯಾಸ್ತಕ್ಕೂ ಕೂಡ ಅಷ್ಟೇ ಸುಂದರವಾದಂತಹ ಕವಿತೆ ಬೇಂದ್ರೆ ಅವರಿಂದ ಹೊರಹೊಮ್ಮತದ. ಸಹೃದಯರೇ, ಯಾವುದಪ್ಪ ಅಂದ್ರ ಮುಗಿಲ ಮಾರಿಗೆ ರಾಗರತಿಯ, ಮುಗಿಲ ಮಾರಿಗೆ ರಾಗರತಿಯ, ನಂಜ ಏರಿತ್ತ ಆಗ ಸಂಜೆ ಆಗಿತ್ತ, ಆಗ ಸಂಜೆ ಆಗತ್ತ ಅನ್ನುವಂಥ ಅದ್ಭುತ ಗೀತೆ ಸೂರ್ಯಾಸ್ತಕ್ಕ ಅತ್ಯುತ್ತಮವಾದಂತಹ ಪ್ರತಿಮೆಯನ್ನು ಕಟ್ಟಿಕೊಟ್ಟಂಥವ್ರು ವರಕವಿ ಬೇಂದ್ರೆ ಅವರು. ಇವೆರಡೂ ಕೂಡ ನನಗೆ ಅಷ್ಟೇ ಇಷ್ಟವಾದಂತಹ ಕವಿತೆಗಳು. ಇನ್ನ ಮುಗಿಲ ಮಾರಿಗೆ ರಾಗರತಿಯನ್ನು ನೋಡಿದ ನಂತರ ಮುಂದೆ ನೋಡೋದಾದ್ರೆ ಬೇಂದ್ರೆಯವರ ಕವಿತೆಗಳು ಎಲ್ಲವೂ ಅದ್ಭುತವಾದಂತಹ ಸಾಲುಗಳೇ. ಆದ್ರೆ ಎಲ್ಲವನ್ನು ಹೇಳಿಕ್ಕೆ ಸಮಯದ ಅಭಾವ ಇರೋದ್ರಿಂದ ನನಗಿಷ್ಟವಾದಂತಹ ಕವಿತೆಗಳಲ್ಲಿಯೇ ಆಯ್ದ ಸಾಲುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮೂಡಲ ಮನೆಯ ಹಾಡನ್ನ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದಂತಹ
ಪುಟ್ಟಣ್ಣ ಕಣಗಾಲ್ರವರು 1967ರಲ್ಲಿ ತೆರೆ ಕಂಡಂತಹ ತಮ್ಮ ಬೆಳ್ಳಿ ಮೋಡ ಚಿತ್ರದಲ್ಲಿ ಬಳಸಿಕೊಳ್ಳೋದನ್ನ ಕಾಣ್ತೀವಿ. ಅದೇ ರೀತಿ 1963ರಲ್ಲಿ ತೆರೆ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕುಲವಧು ಚಿತ್ರದಲ್ಲಿ ಬೇಂದ್ರೆಯವರ ಮತ್ತೊಂದು ಗೀತೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಅದನ್ನ ಬಳಸಿಕೊಂಡಿರೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಅಸಮಾನತೆ, ಭ್ರಷ್ಟಾಚಾರ ಈ ತರ ಅನೇಕ ಅವ್ಯವಸ್ಥೆಯ ಕುರಿತು ಬರೆದಂತಹ ಕುರುಡು ಕಾಂಚಾಣ ಕುಣಿಯತೊಲಿತ್ತು ಕಾಲಿಗೆ ಬಿದ್ದವರ ತುಳಿಯತೊಲಿತ್ತು ಅನ್ನುವಂತಹ ಸುಂದರವಾದಂತಹ ಸಾಮಾಜಿಕ ಭ್ರಷ್ಟಾಚಾರಗಳ ಅಸಮಾನತೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅವುಗಳ ಸಮಸ್ಯೆಯನ್ನ ವ್ಯಕ್ತಪಡಿಸುವಂತಹ ಸುಂದರ ಕವನ ಕುರುಡು ಕಾಂಚಾಣ ಕುಣಿಯತೊಲಿತ್ತು. ಅದೇ ರೀತಿ ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯಮ್ಮ, ವಾರದಾಗ 3 ಸರ್ತಿ ಬಂದೋಗುವಂತಹ ಜಾನಪದ ಗೀತೆಯ ರೂಪದಲ್ಲಿ ಬರೆದಂತಹ ಮತ್ತೊಂದು ಕವನ ಅತ್ಯಂತ ಸುಮಧುರವಾಗಿ ಮೂಡಿಬಂತಹದ್ದು. ಇನ್ನೊಂದು ಅದ್ಭುತವಾದಂತಹ ಗೀತೆ ಭಾವಗೀತೆ ಬೇಂದ್ರೆ ಅವರದು. ನಾವೀಗ ಸಾಮಾನ್ಯವಾಗಿ ಮಾತಾಡ್ತೀವಿ ಈ ಮಾಡರ್ನ್ ಯುಗದೊಳಗ ಲವ್ ಎಟ್ ಫಸ್ಟ್ ಸೈಟ್, ಮೊದಲನೇ ನೋಟಕ್ಕ ಪ್ರೀತಿ ಅನ್ನೋದು ಅಂಕುರಿಸ್ತು, ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದನ್ನ ಮಾತಾಡ್ತೀವಿ. ಆದ್ರೆ ಬೇಂದ್ರೆ ಅವ್ರ ಹಾಡು ಕೇಳ್ರಿ, ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದು ಎಷ್ಟು ಅರ್ಥಪೂರ್ಣವಾಗಿರ್ತದೆ, ಅದನ್ನು ಅನುಭವಿಸಿದವನಿಗೆ ಗೊತ್ತು ಅನ್ನೋದನ್ನು ಎಷ್ಟು ಸುಂದರವಾಗಿ ಕಟ್ಟಿಟ್ಟಾರಂದ್ರೆ ಬೇಂದ್ರೆ ಅವರು ನಿಜವಾಗ್ಲೂ ಅದ್ಭುತ ಅನಿಸ್ತು. ಅವರ ಒಂದೇ ಬಾರಿ ನನ್ನ ನೋಡಿ ಅನ್ನುವಂತಹ ಏನು ಕವಿತೆ ಇದೆಯಲ್ಲ, ಅದು ಲವ್ ಎಟ್ ಫಸ್ಟ್ ಸೈಟ್ ಬೆಸ್ಟ್ ಎಕ್ಸಾಂಪಲ್ ಅಂತ ನನಗೆ ಅನಿಸ್ತದೆ ಸ್ನೇಹಿತರೆ. ಅಂದ್ರೆ ಮೊದಲನೇ ಬಾರಿ ಹುಡುಗನನ್ನು ಕಂಡಂತಹ ಹುಡುಗಿ ಯಾವ ರೀತಿ ಅವನ ಮೋಹಕ್ಕೆ ಮರಳಾಗಿ ಅವನ ಸೌಂದರ್ಯಕ್ಕೆ ಸೋತು ತನ್ನನ್ನು ತಾನು ಅವನ ಹಿಂದೆ ಬೆಂಬಲಿಸುವಂತಹ ಒಂದು ಪ್ರಸಂಗವನ್ನ ಬಹಳ ಸುಂದರವಾಗಿ ಹಿಡಿದಿಡುವಂತಹ ಪ್ರಯತ್ನವನ್ನ ಬೇಂದ್ರೆ ಅವರು ಮಾಡಿರೋದು ಅವರ ಒಂದೇ ಬಾರಿ ನನ್ನ ನೋಡಿ ಅನ್ನುವಂತಹ ಹಾಡಿನಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಎಷ್ಟು ಸುಂದರವಾದ ಸಾಲುಗಳು, ಒಂದಕ್ಕಿಂತ ಒಂದು ಅಷ್ಟೇ ಸುಂದರವಾಗಿದ್ದಾವೆ. ಓಕೆ, ಈಗಿನವರು ಬರೀತಾರ, ಒಂದು ಸಾಹಿತ್ಯ ಇರಂಗಿಲ್ಲ, ಒಂದು ಸಂಗೀತ ಇರಂಗಿಲ್ಲ. ಆದ್ರೆ ಬೇಂದ್ರೆ ಅವರ ಸಾಲುಗಳನ್ನು ನೋಡ್ರಿ. ಹುಡುಗಿ ಜಾತ್ರೆ ಒಳಗ ಅಕಸ್ಮಾತ್ ಕಂಡಂತಹ ಒಬ್ಬ ಹುಡುಗನನ್ನ ಮೊದಲೇ ಬಾರಿ ನೋಡಿ ಅವನ ಸೌಂದರ್ಯಕ್ಕೆ ಸೋತು ಹೋಗಿ ಅವ ಹೆಂಗ ಹೋಗ್ತಾನ ಅವನ ಹಿಂದಿಂದ ಇವಳ ಮನಸ್ಸು ಕೂಡ ಅವನನ್ನು ಹಿಂಬಾಲಿಸ್ತದ, ಅವನ ಹತ್ರ ಹೋಗ್ಬೇಕು, ಅವನ್ ನೋಡ್ಬೇಕು ಅನ್ನಿಸ್ತದಂತ ಹೆಣ್ಣಿನ ಮನೋಭಾವನೆಯನ್ನ ಎಷ್ಟು ಸುಂದರವಾಗಿ ಒಬ್ಬ ಸ್ತ್ರೀಯ ಮೂಲಕ ಹೇಳುವಂತ ಪ್ರಯತ್ನವನ್ನು ನಾವು ಬೇಂದ್ರೆ ಅವರ ಈ ಕವಿತೆಯಲ್ಲಿ ಕಾಣ್ತೇವೆ. ನನಗೆ ಇಷ್ಟ ಬಂದಂಗೆ ಹಾಡುವಂತ ಪ್ರಯತ್ನ ಮಾಡ್ತೀನಿ, ಸಹಕರಿಸ್ರಿ ಸ್ನೇಹಿತರೆ. ಒಂದೇ ಪಾರಿ ನನ್ನ ನೋಡಿ ಮಂದನಾಗಿ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಒಂದ್ಸರ ಪೆಟ್ಟಿಯಾಗಿ ಒಂದ್ ಮುಗುಳ್ನಾಗಿ ಬೀರಿ ಹೋಗ್ಬಿಡ್ತಾರ. ಅದು ಎಷ್ಟು ಕಲ್ಲೋಲ ಮಾಡ್ತದ್ರಿ ಹುಡುಗಿ ಮನಸ್ಸನ್ನ ಅನ್ನೋದನ್ನ ಮುಂದೆ ಹೇಳ್ಕೊತ ಹೋಗ್ತಾರ ಬೇಂದ್ರೆ ಅವರು. ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅತ್ತ ಅತ್ತ ಹೋಗುವಂದ, ಅಂದ್ರೆ ವಾಸನೆ ನೋಡ್ಕೊಂಡು ಅವನ ಹೆಜ್ಜೆಯಿಂದ ನೀನು ಹೆಜ್ಜೆ ಹಾಕುವಂತ ಹುಡುಗಿ ಮನಸ್ಸು ಹೇಳ್ತದ, ಒತ್ತಾಯ ಪಡಿಸ್ತದಕ್ಕೆ. ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅತ್ತ ಅತ್ತ ಹೋಗುವಂದ, ಹೋತ ಮನಸ್ಸು ಅವನ ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಈ ಹಿಂದ ನೋಡದ ಅನ್ನೋದ ಒಂದು ನಾದ ಬೇಂದ್ರೆ ಅವರ ಹಾಡಿನಲ್ಲಿ. ಇದನ್ನ ನಿಜವಾಗ್ಲೂ ನಾವು ಸಂಗೀತ ಕಟ್ಟಿಯವ್ರ ಬಾಯಿ ಒಳಗೆ ಬೇಂದ್ರೆ ಅವರ ಹಾಡುಗಳನ್ನು ಕೇಳಿದ್ರೆ ಅದರಂತಹ ಅದ್ಭುತ ಅನುಭವ ಮತ್ತೊಂದಿಲ್ಲ ಸ್ನೇಹಿತರೆ. ಅವರ ಹಾಡಿನ ಗಮ್ಮತ್ತು, ಇವರ ಸಾಹಿತ್ಯದ ಗಮ್ಮತ್ತು ಎರಡು ಕೂಡಿದ್ವು ಅಂದ್ರೆ ಸಂಗೀತ ಸಾಹಿತ್ಯವನ್ನು ಆಸ್ವಾದನೆ ಮಾಡೋರಿಗೆ ಸ್ವರ್ಗ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಮತ್ತೆ ಹೇಳ್ತಾಳಕ್ಕೆ ಮುಂದೆ ಹುಡುಗಿ ಹೆಂಗಾಗೈತೆ ನನ್ನ ಮನಸ್ಸು ಅಂತ. ನನಗ ಎಚ್ಚರಿಲ್ಲ ಮಂದಿಗೊಡವಿ ಏನ ನನಗ, ಅವನ್ ಹುಚ್ಚೊಳಗೆ ಬಿದ್ದ ನಾ ಯಾರನ್ನು ನನಗ ಕಬರಿಲ್ಲ, ಮಂದಿ ಉಸಾಬರಿ ತಗೊಂಡು ನಾ ಏನ್ ಮಾಡ್ಲಿ ಅಂತ ಆಕೆ ಹುಡುಗಿ. ಓಕೆ, ನನಗ ಎಚ್ಚರಿಲ್ಲ ಮಂದಿಗೊಡವಿ ಏನ ನನಗ, ಒಂದೇ ಅಳತಿ ನಡೆದದ ಚಿತ್ತ, ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಅವನ ಬಗ್ಗೆ ಇರುವಂತಹ ಸಂಪೂರ್ಣವಾಗಿ ಅವನ ಸೌಂದರ್ಯಕ್ಕೆ ಸೋತಂತಹ ಹುಡುಗಿ ಮನಸ್ಸು ಅವನ ಹಿಂದೆ ಹೊಂಟು ಬಿಟ್ಟದ್ರಿ. ಅದು ಬ್ಯಾರೆ ಏನೋ ಆಕಿಗೆ ಖಬರ ಇಲ್ಲ, ಏನೋ ಆಕಿಗೆ ಲಕ್ಷಣ ಇಲ್ಲ. ನನಗೆ ಎಚ್ಚರಿಲ್ಲ ಮಂದಿ ಕೊಡುಗೆ ತಗೊಂಡು ನಾ ಏನ್ ಮಾಡ್ಲಿ, ಒಂದ ಅಳತಿ ಅವನ ಬಗ್ಗೆನ ವಿಚಾರ ನನ್ನ ಮನಸ್ಸಿನೊಳಗೆ ಸದಾ ಜಾಗೃತವಾಗಿ ನಡ್ಕೊಂಡು ಹೊಂಟು ಬಿಟ್ಟದ. ಬ್ಯಾರೆ ಏನೂ ಇಲ್ಲ ನನ್ನ ಮನಸ್ಸಿನಾಗ, ನನಗೇನು ಬೇಕಾಗಿನೂ ಇಲ್ಲ ಅನ್ನೋ ಅರ್ಥದೊಳಗ ಅಷ್ಟು ಸೋತ್ ಬಿಟ್ಟಿರ್ತದ ಮನಸ್ಸುಗಳದು. ಸುಜಿ ಹಿಂದ ದಾರದಂಗ ಕೊಳದೊಳಗ ಜಾರಿದಂಗ,
ಈ ಕೈ ಹೊಲಿಗೆ ಹಾಕೋ ಮುಂದ ಸೂಜಿ ಮುಂದ ದಾರ ಹಿಂದಿಂದ ಹೆಂಗ್ ಹೋಗ್ತದಲ್ಲ ಹಂಗ ಆ ಹುಡುಗನ ಹಿಂದ ಈಕಿ ಮನಸ್ಸು ಹೊಂಟು ಬಿಟ್ಟದ. ಬ್ಯಾರೆ ಏನು ಕಾಣವಲ್ದಕ್ಕೆ ಕಣ್ಣಿಗೆ. ಅವನ ಒಂದು ಮುಗುಳ್ನಗೆ, ಒಂದು ಬಾರಿ ಅವನ ಮುಗುಳ್ನಗೆ ಅಥವಾ ಮಂದನಗೆ ಏನು ಬೀರಿರ್ತಾನಲ್ಲ, ಆ ಮಂದನಗೆ ಕಣ್ಣ ಕಟ್ಟಿದಂಗಾಗಿ ಅವನ ಹಿಂದ ಆಕಿ ಮನಸ್ಸು ನಿರಂತರವಾಗಿ ಸಾಗ್ಲಿಕತ್ಬಿಟ್ಟ. ಸೂಜಿ ಹಿಂದ ತಾರದಂಗ ಕೊಳ್ಳದೊಳಗ ಜಾರಿದಂಗ ಹೋತ ಹಿಂದ ಭಾರದಂಗ. ಅದ್ಭುತ. ಹೋತ ಹಿಂದ ಭಾರದಂಗ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಪಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ. ಏನ್ ಸುಂದರ ಹಾಡು. ಮತ್ತೊಂದು ಹೀಗೆ ಬೇಂದ್ರೆಯವರ ಎಲ್ಲ ಹಾಡುಗಳು ಹುಚ್ಚಿಡಿಸುವಂತಹ ಹಾಡುಗಳು, ಕವಿತೆಗಳು. ಅದೇ ರೀತಿ ಇಳಿದು ಬಾ ತಾಯಿ ಇಳಿದು ಬಾ, ಶ್ರಾವಣ ಬಂತು, ನೀ ಹಿಂಗ ನೋಡಬೇಡ ನನ್ನ, ತುಂಬಿ ಬಂದಿತ್ತ. ವಿಶೇಷವಾಗಿ ಈ ಬಿಜ್ಜಳನ ಕಾರಣದಲ್ಲಿ ಈ ವಚನಕಾರರಿಂದ ಕನ್ನಡ ಸಾಹಿತ್ಯ ಮತ್ತು ಸಮಾಜ ಸುಧಾರಣೆ ಎಷ್ಟರ ಮಟ್ಟಿಗೆ ಆಯಿತು ಅನ್ನೋದು ಸಮಾಜನು ತುಂಬಿ ಬಂದಂಗಿತ್ತು. ವಚನಕಾರರ ಕೈಯಲ್ಲಿ ಒಂದು ತುಂಬಿ ಪರಿಪೂರ್ಣವಾದಂತಹ ಸಮಾಜವನ್ನು ನಾವು ಕಾಣ್ತೀವಿ ಅನ್ನೋ ನಿಟ್ಟಿನೊಳಗೆ ಬೇಂದ್ರೆ ಅವರು ತುಂಬಿ ಬಂದಿತ್ತ ಅನ್ನುವಂಥ ಹಾಡನ್ನ ಬಹಳ ಸುಂದರವಾಗಿ ಬರೆಯುವಂಥ ಪ್ರಯತ್ನವನ್ನ ಮಾಡ್ಯಾರ. ಬಹಳ ಚಂದ ಕಟ್ಟಿಕೊಟ್ಟಾರ ಕವನಗಳನ್ನ. ಅಷ್ಟೇ ಅಲ್ಲ, ಹೀಗೆ ಹೇಳ್ತಾ ಹೋದ್ರ ಬೇಂದ್ರೆ ಕವಿತೆಗಳು ಒಂದಾದ್ಮೇಲೆ ಒಂದು ಎಲ್ಲವನ್ನು ಚರ್ಚೆ ಮಾಡುವಂತಹ ಮನಸ್ಸು ಉಕ್ಕಿ ಬರ್ತದೆ. ಆದ್ರ ಯಾರಿಗೂ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಾರ್ದ ಬರೀ ಸುಖವನ್ನೇ ಸಾಹಿತ್ಯದ ಮೂಲಕ ನೀಡಿದಂತಹ ಬೇಂದ್ರೆಯವರಿಗೆ ಕನ್ನಡ ಸಾಹಿತ್ಯ ಚಿರಋಣಿಯಾಗಿರ್ತದೆ ಸ್ನೇಹಿತರೆ. ಅವ್ರು ಹೇಳ್ತಾರೆ, ಈಗಾಗಲೇ ಹೇಳಿದಂತೆ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂಥ ನಿನ್ನ ಹೃದಯ ಕರಗಿದರ ಆ ಸವಿಯ ಹಣಿಸು ನನಗೆ ಅನ್ನುವಂಥ ಮಾತನ್ನ ಅಂಬಿಕಾತನದತ್ತವರು ಹೇಳ್ತಾರೆ. ಕೊನೆಯದಾಗಿ ಬೇಂದ್ರೆ ಒಂದು ಪ್ರಾರ್ಥನೆ, ಎಲ್ಲ ಕಡೆಯೂ ಒಳ್ಳೆಯದೇ ಆಗಲಿ, ಎಲ್ಲ ಕಡೆ ಶ್ರೇಷ್ಠವೇ ಇರಲಿ, ಎಲ್ಲ ಕಡೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಹೇಳ್ತಾ ಬೇಂದ್ರೆ ಅವರು ಕುರಿತಾದಂತಹ ಇಂದಿನ ಬಾಳು ಬರಹ ವಿಚಾರಗಳನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಕೊನೆಯದಾಗಿ ಬೇಂದ್ರೆಯವರ ಪ್ರಾರ್ಥನೆಯ ಕವನವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಗಂಗಾವತರಣ ಕವನ ಸಂಕಲನದೊಳಗ ಪ್ರಾರ್ಥನೆ ಅಂತ ಅನ್ನುವಂತಹ ಕವಿತೆ ಜಗಕ್ಕೆ ಎಷ್ಟು ಒಳ್ಳೆಯದನ್ನು ಬಯಸ್ತಾರೆ ಅನ್ನೋದು ಈ ಪ್ರಾರ್ಥನೆಯ ಮೂಲಕ ಬೇಂದ್ರೆಯವರು ನಮಗ ತೋರಿಸಿಕೊಟ್ಟಾರ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಗೆ, ಜಗದಲ್ಲಿ ಲೇಸೆ ಹಬ್ಬುತ್ತಿರಲಿ, ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸು ನಡೆದು, ಲೇಸ ನುಂಡು ಲೇಸು ಸುರಿ, ಇಲ್ಲಿರಲಿ ಲೇಸೆ ಮೈಯ ಪಡೆದು. ಹೀಗೆ ಆಶಿಸ್ತಾ, ಎಲ್ಲ ಕಡೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಇಂದಿನ ಬೇಂದ್ರೆಯವರ ಬಾಳು ಬರಹ ಎನ್ನುವಂತಹ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಶಾಂತ ರೀತಿಯಿಂದ ತಮ್ಮ ಸಮಯವನ್ನು ನೀಡಿ ಇದನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲ ಸಹೃದಯವರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಈ ಒಂದು ಪ್ರಯತ್ನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.